196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ ಅಜಯ್ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವರೇಟ್ ರಶ್ಮಿ ಹಾಗೂ ಇವತ್ತಿನ ನಮ್ಮ ಅತಿಥಿಗಳು. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ. ಆದ್ರೆ ಈ ಯೋಗಗಳ ಬಗ್ಗೆ ನಮ್ಮಲ್ಲಿ ಇಲ್ಲಿ ಯುಕೆ ನಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಮ್ಮ ಯೂತ್ಗಾಗ್ಲಿ ಅಥವಾ ನಮ್ಮಲ್ಲಿರುವಂತ ಪ್ರತಿಯೊಬ್ಬರಿಗೂ ಒಂದು ಸಹಾಯ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಸುಯೋಗ ಅನ್ನೋ ಒಂದು ಹೊಸದಾಗಿ ಸಂಸ್ಥೆ ಶುರುವಾಗಿದೆ. ಈ ಸುಯೋಗ ಏನು, ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳು ಹಾಗೂ ಅವರ ಆಶೆಗಳೇನು, ಇದನ್ನೆಲ್ಲ ಅವರಿಂದನೇ ತಿಳ್ಕೊಳ್ಳೋಣಂತೆ. ಬೈ ದ ವೇ, ಈಗ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇರೋಂತ ವ್ಯಕ್ತಿಯ ಹೆಸರು ಕೇಳಿದ ಕೂಡಲೇ ನಿಮಗೆ ಈ ಹೆಸರು ನಾವು ಬಹಳ ಮುಂಚೆಯಿಂದ ಕೇಳಿದೀವಿ ಯುಕೆ ನಲ್ಲಿ ಅನ್ನಿಸ್ಬೋದು. ಯಾಕೆಂದ್ರೆ ಯುಕೆ ನಲ್ಲಿ ಕನ್ನಡ ಪರವಾಗಿ ಹಾಗೂ ಭಾಷೆ ಆಗಿರ್ಬೋದು ಅಥವಾ ಸಂಸ್ಕೃತಿ ಬಗ್ಗೆ ಏನೇ ಕಾರ್ಯಕ್ರಮಗಳಿದ್ರು ಈ ವ್ಯಕ್ತಿ ಅದ್ರಲ್ಲೆಲ್ಲಾನು ಸಕ್ರಿಯವಾಗಿ ತೊಡಸ್ಕೊಂಡಿರ್ತಾರೆ ತಮ್ಮನ್ ತಾವು. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇವ್ರನ್ನ ಸ್ವಾಗತಿಸೋಕೆ ನನ್ಗಂತೂ ಬಹಳ ಖುಷಿ ಆಗ್ತಾ ಇದೆ. ಬನ್ನಿ ಕಾರ್ಯಕ್ರಮನ ತಡ ಮಾಡದೆ ಶುರು ಮಾಡೋಣ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯೋಗೇಶ್ ಅವ್ರನ್ನ. ನಮಸ್ಕಾರ ಯೋಗೇಶ್, ಹೇಗಿದ್ದೀರಿ? ನಮಸ್ಕಾರ ಗಿರೀಶ್, ನಾವು ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಮೊದ್ಲಿಗೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಅಫ್ಕೋರ್ಸ್ ಇದು ನಿಮ್ಮದೇ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಿಲ್ಲ, ಯಾಕಂದ್ರೆ ಭಾಷೆಯ ಬಗ್ಗೆ ಸಂಸ್ಕೃತಿ ಬಗ್ಗೆ ನಿಮ್ಗೆ ಇರುವಂತ ಅದನ್ನ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಸುಯೋಗ ಏನಿದು ಯೋಗೇಶ್? ತುಂಬಾ ಧನ್ಯವಾದ ಗಿರೀಶ್, ನಮ್ಮ ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತ ಮಾಡಿದ್ದಕ್ಕೆ. ಅಂಡ್ ಫಸ್ಟ್ ನಮ್ಮ ಅವಿಂದರ್ ಮತ್ತು ಟೀಮ್ ಮತ್ತು ಗಿರೀಶ್, ರಶ್ಮಿ ಅವರಿಗೆ ನಮಸ್ಕಾರ, ಮತ್ತು ಎಲ್ಲ ನಮ್ಮ ಪ್ರೇಕ್ಷಕರಿಗೂ ನಮಸ್ಕಾರ. ಸುಯೋಗ ಅಂದರೆ ಒಂದು ಅಂದರೆ ಏನು ಶುಭ, ಆ್ಯಂಡ್ ಯೋಗ ಅಂದರೆ ಒಳ್ಳೆ ಕೆಲಸ ಮಾಡೋದು ಅಥವಾ ಯೋಗಾಸನ ಅಂತಲೂ ಹೇಳ್ಬೋದು. ಸೊ ಸುಯೋಗ ಅಂತ ನಾವು ಒಂದು ಕಾನ್ಸೆಪ್ಟು ಅಥವಾ ಒಂದು ಕಂಪ್ನಿ ಅಥವಾ ಸ್ಟಾರ್ಟ್ ಮಾಡಿದ್ದು ಉದ್ದೇಶ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮಕ್ಕಳು ಅಥವಾ ನಮ್ಮವರಿಗೆ ಅಥವಾ ನಮ್ಮ ಇಲ್ಲಿನ ದೇಶದ ಜನಗಳಿಗೆ ನಮ್ಮ ಯೋಗಾಸನವನ್ನು ಹೇಳ್ಕೊಡೋದು ಅಥವಾ ಪರಿಚಯ ಮಾಡೋದು ಒಂದು ಉದ್ದೇಶ ಆಗಿತ್ತು. ಅದರಿಂದ ಈ ಸುಯೋಗ ನಾನು ಮತ್ತು ಮನುಷ್ಯ ಅವರಿಬ್ಬರು ಸೇರಿ ಈ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಯಾಕೆ ಕ್ರಿಯೇಟ್ ಮಾಡಿದೆ ಅಥವಾ ಇದರದ ಉದ್ದೇಶ ಏನಿತ್ತು ಅಂದರೆ, ನನಗೆ ಅಥವಾ ನಿಮಗೆಲ್ಲ ಓಪನ್ ಆಗಿ ಹೇಳ್ತೀನಿ, ನಾನು ಲಾಸ್ಟ್ ಇಯರು ನನಗೆ ಹುಷಾರಿರಲಿಲ್ಲ. ಐ ವಾಸ್ ವೆರಿ 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 ಹಿಲ್ ಆ್ಯಂಡ್ ನಾನು ತುಂಬ ಟ್ರೈ ಮಾಡಿದೆ, ಏನೇನೋ ಮಾಡಿದೆ. ಅಟ್ ದ ಲಾಸ್ಟ್ ಯೋಗಾಸನ ವಾಸ್ ದ ಲಾಸ್ಟ್ ಆಪ್ಷನ್. ಎವ್ರಿಬಡಿ ಟೋಲ್ಡ್ ಡೂ ಯೋಗ, ಮೆಡಿಟೇಷನ್ ಮಾಡು ಅಂತ. ನಾನು ಮುಂಚೆನೂ ಮಾಡ್ತಿದ್ದೆ, ಬಟ್ ಅಷ್ಟು ಸೀರಿಯಸ್ ಆಗಿ ಮಾಡ್ತಿರ್ಲಿಲ್ಲ. ಐ ವಾಸ್ ಫ್ರಮ್ ಮೈ ಚೈಲ್ಡ್ಹುಡ್ ನಾನು ಯೋಗಾಸನೆಗೆ ಎಕ್ಸ್ಪೋಸ್ ಆಗಿದ್ದೀನಿ. ಐ ಡೂ ಯೋಗ ಮೆಡಿಟೇಷನ್ ರೆಗ್ಯುಲರ್ಲಿ. ಬಟ್ ಸ್ಪೆಸಿಫಿಕ್ ಆಗಿ ಯೋಗಾದನ ಲಾಸ್ಟ್ ಇಯರ್ ಟು ಫ್ರ್ಯಾಂಕ್ I took it seriously and did it bit good. And ನಾನು ಅಲ್ಲಿ ಜಿಗಣಿಯಲ್ಲಿ ವಿವೇಕಾನಂದ ಯೋಗಾಶ್ರಮಕ್ಕೂ ಹೋಗಿದ್ದೆ. I was there for 1 week residential. Okay. That also helped. And when I came back to UK, when I came back, then I started, the Manisha was the teacher for me. When I started the yoga, a private lessons one-on-one every day online, because ಅವಾಗ ಕೋವಿಡ್ ಇತ್ತು. Okay. So this started my changeover from the feeling which I was not well start ಆಯಿತು. ಸೊ ಅದೆಲ್ಲ ಆದಮೇಲೆ ನಾನು ಫ್ರಮ್ this January I am back, I am normal, I am excellent, I am back to what I was before. Then initial state-ಅಲ್ಲಿ then I wanted to do the yoga lessons for my daughter and my son. So I was searching in online or in offline, especially the offline, the face-to-face classನ ಸರ್ಚ್ ಮಾಡ್ತಿದ್ದೆ ಇಲ್ಲಿ ನಮ್ಮ ಮಾಮಾಶ್ಯಾಮು ಪಿನ್ನರಲ್ಲಿ. ಬಟ್ there was no authentic which is like Indian way of people teaching yoga, and their way of yoga teaching was different. So I didn't like, ನನಗೆ ಅದು ಇಷ್ಟ ಆಗಲಿಲ್ಲ. ಅಂದರೆ I thought, okay, ನಮ್ಮ ಮಕ್ಕಳಿಗೆ ನಮಗೆ ಇಲ್ಲಿ ಯಾರು ಯೋಗ ಹೇಳ್ಕೊಡೋದು ಇಲ್ವಲ್ಲ ಅಂತ. Then something in some flash of a mind, it came into mind that why should we can start a yoga company where we can teach kids. I spoke to my wife Menaka. I asked her, ಏನಿದೆ ಈ ಥರ ಮಾಡಬೇಕು ಅಂತಿದ್ದೀನಿ, ನಿನಗೇನು ಅನಿಸುತ್ತೆ ಅಂತ. ದೆನ್ ಶೋಡ್ ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಈಗ ಇಲ್ಲಿ ಯಾರು ಫೇಸ್ ಟು ಫೇಸ್ ಮಾಡ್ತಾ ಇಲ್ಲ, ಚೆನ್ನಾಗಿರೋದು, ಒಳ್ಳೆ ಐಡಿಯಾ ಮಾಡ್ಬೋದು ಅಂತ ಶಿ ಎಂಕರೇಜ್ ಮೀ.
Then I put in the idea with Monisha. Then one day we sat and she was very impressed and she told, wow, and she was also eager with doing something, because she is a full-time yoga teacher and who was doing a lot of yoga lessons in the David Lloyd, so other classes. She was teaching somewhere else. And she was very impressed with the idea that I told her. And one day we sat together and this came up. And this is the background. Yeah, ವೆರಿ ನೈಸ್. ಇಂಟ್ರೆಸ್ಟಿಂಗ್ ಆಗಿದೆ ಈ ಕಾನ್ವರ್ಸೇಷನ್ ಯೋಗೇಶ್. ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣಂತೆ. ಬ್ರೇಕ್ ನಂತರ ಬಂದು ಈ ಸುಯೋಗದ ಮೂಲ ಉದ್ದೇಶ ಏನು, ಹಾಗೂ ಅದನ್ನ ಯಾವ ರೀತಿ ನೀವು ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಿ, ಹಾಗೆ ನಿಮ್ಮ ಗುರುಗಳು ಮೊನಿಷಾ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣಂತೆ. ಈ ಬ್ರೇಕ್ ನಂತರ ಬಂದು ನಮ್ಮ ಮಾತನ್ನ ಹೀಗೆ ಮುಂದುವರ್ಸೋಣ. ನಮ್ಮ ಎಲ್ಲ ಕೇಳುಗರಿಗೆ ಹೇಳ್ತಾ ಇರೋದು, ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರಿ, ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ಡೆಫಿನೆಟ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಒಂದು ಬ್ರೇಕ್ ತಗೋತಾ ಇದೀವಿ. ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NAMMRADIO ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಕೇಳುಗರೆ, ಇದು ವಾಟ್ಸ್ಆಪ್ UK. ನಾನು ನಿಮ್ಮ RJ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ RJ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಅತಿಥಿಗಳು. ಯೋಗದ ಬಗ್ಗೆ ಮಾತಾಡ್ತಾ ಇದೀವಿ. ಯೋಗದಿಂದ ಯಾರ್ಯಾರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದು ಸುಮಾರು ಜನಕ್ಕೆ ಒಂಥರ ಬ್ಯಾಕ್ ಗ್ರೌಂಡ್ ಅಲ್ಲಿ ಗೊತ್ತಿರುತ್ತೆ. ಬಟ್ ಅಂದ್ರೂ ಯೋಗೇಶ್ ಅವ್ರು ಹೇಳಿದ್ರಲ್ಲ ಹಾಗೆ, ನಮಗೆ ಪ್ರಾಬ್ಲಮ್ ಬರೋವರೆಗೂ, ನಮಗೆ ಏನಾದರೂ ಅದ್ರದ್ದು ನೆಸೆಸಿಟಿ ಬರೋವರೆಗೂ ವಿ ವಿಲ್ ನಾಟ್ ಮೇಕ್ ಇಟ್ ಅ ಹ್ಯಾಬಿಟ್. ಸೊ ಅದು ನನಗೆ ಯಾವಾಗಲೂ ಕಂಪ್ಲೇಂಟ್ ಇದೆ, ದೊಡ್ಡ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಅದೇ ಕ್ಯಾಟಗರಿ. ಸೊ ಯೋಗೇಶ್, ನಿಮ್ಮನ್ನ ವೆಲ್ಕಮ್ ಮಾಡ್ತಾ, ನೀವು ಹೇಳಿದ್ರಿ ಮತ್ತೆ ಏನು ಲೈಕ್ ನಮ್ಮ ಶೋಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ. ಅಗೇನ್ ಐ ಆಮ್ ಆಸ್ಕಿಂಗ್ ಯು ದಿಸ್ ಕ್ವೆಶ್ಚನ್. ಏನಂದ್ರೆ, ಏನೋ ಪ್ರಾಬ್ಲಮ್ ಬಂತು ಲೈಫಲ್ಲಿ, ಅದಕ್ಕೋಸ್ಕರ ನಾನು ಇದನ್ನ ಮತ್ತೆ ಶುರು ಮಾಡಿದೆ ಅಂತ. ಅಂದ್ರೆ ಒಂದು ಯಂಗ್ ಏಜ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಇದನ್ನ ನಾವು ಮರೆಯೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಐ ಆಮ್ ಎಕ್ಸಾಕ್ಟ್ಲಿ ದ ಸೇಮ್. ನಾನು ಚಿಕ್ಕವಳಿದ್ದಾಗ ಯೋಗ ಕ್ಲಾಸಸ್ ಹೋಗ್ತಾ ಇದ್ದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಬಟ್ ಇವಾಗ ಒಂಥರ ಟಚ್ ಬಿಟ್ಟೋಗಿದೆ. ವೀಕೆಂಡ್ ಕ್ಲಾಸಸ್ ಇರುತ್ತೆ, ಎಸ್, ಅದರಲ್ಲಿ ಜಾಯಿನ್ ಆಗ್ತೀವಿ ವೆನ್ ಎವರ್ ವಿ ಕ್ಯಾನ್. ಬಟ್ ಅದನ್ನ ಒಂದು ಈ ದಿನಚರಿ ತರ ಒಂದು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆ ಅಂದ್ರೆ ಅದೇ, ಇಲ್ಲಿ ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು, ಆಫೀಸ್ಗೆ ಹೋಗ್ಬೇಕು, ಅದು ಇದು ಅಂತ ಏನೋ ಒಂದು ಕಾರಣಗಳನ್ನ ಕೊಡ್ತೀವಿ. ಅದು ಐ ಫೀಲ್ ಸಮ್ವೇರ್ ಇಟ್ ಈಸ್ ಬೀನ್ ಕೈಂಡ್ ಆಫ್ ಲೈಕ್ ಅ ಲೆಟ್ ಡೌನ್ ನಮ್ಗೆಲ್ಲ. ಆದ್ರೆ ಈ ಫೇಸ್ ಟು ಫೇಸ್ ಕ್ಲಾಸಸ್ ಮಾಡಬೇಕು ಅಂತ ನಿಮ್ಗೊಂದು ಐಡಿಯಾ ಬಂತು ಅಂದ್ರಲ್ಲ, ದಟ್ ರಿಯಲಿ ಐ ವುಡ್ ಲೈಕ್ ಟು ಅಪ್ಲಾಡ್ ಅದಕ್ಕೆ. ಯಾಕೆ ಅಂದ್ರೆ ಇಲ್ಲಿ ನೀವು ಹೇಳಿದ ಹಾಗೆ ತುಂಬಾ ಆಂಗ್ಲೋಸೈಸ್ ಮಾಡ್ಬಿಡ್ತಾರೆ ಅಲ್ವಾ ಯೋಗನ. ಹೌದು, ನೀವು ಹೇಳಿದ್ ಕರೆಕ್ಟು. ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಯಾವ್ದಾದ್ರು ಬರೋ ಗಂಟ ನಾವು ನಮ್ಮ ಅಭ್ಯಾಸಗಳನ್ನ ನಾವು ನಿಲ್ಲಿಸ್ಬಿಡ್ತೀವಿ. ಇದು ನನಗೂ ಹಾಗೆ ಆಯ್ತು. ನಾನು ಯಾಕಂದ್ರೆ ಈ ದೇಶ ಬಂದು ನಾವು ಇಲ್ಲಿ ಬಂದು ಸೆಟ್ಲ್ ಆಗಿ ಸ್ವಲ್ಪ ಎಲ್ಲ ವಿ ಹ್ಯಾವ್ ಟು ಸೆಟಲ್ ಇಟ್ಟು ಸ್ವಲ್ಪ ಅದ್ರ ಬಗ್ಗೆ ನಾವು ಇಗ್ನೋರ್ ಮಾಡಿಬಿಟ್ಟಿದ್ದು. ಸೊ ವೆನ್ ಮೈ ಹೆಲ್ತ್ ಗಾಟ್ ಅಫೆಕ್ಟೆಡ್, ದೆನ್ ಐ ಥಾಟ್ ವೈ ಹ್ಯಾವ್ ಸ್ಟಾರ್ಟೆಡ್ ನನ್ನ ಡೈಲಿ ರೊಟೀನ್ ನಾನು ಯಾಕೆ ಸ್ಟಾಪ್ ಮಾಡಿದೆ. ಸೊ ದೆನ್ ಐ ರಿಯಲೈಸ್ಡ್, ದೆನ್ ಆಲ್ ದಿಸ್ ಥಿಂಗ್ಸ್ ಕೇಮ್ ಅಪ್. ಸೊ ಫೇಸ್ ಟು ಫೇಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಯೋಗ ಅಂತಂದ್ರೆ, ಯೋಗಾಗೆ ಫೇಸ್ ಟು ಫೇಸ್ ಇದ್ರೇನೆ. ಯಾಕಂದ್ರೆ ಒಂದು ಟೆಸ್ಟ್ ನಮ್ಮ ಟೀಚರ್ ಜೊತೆ ನಾವು ಇಂಟ್ರಾಕ್ಟ್ ಮಾಡಿ, ನಾವು ತಪ್ಪು ಮಾಡೋದನ್ನ ಅಲ್ಲೇ ಕರೆಕ್ಟ್ ಮಾಡಿ. ಆನ್ಲೈನಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಅವ್ರು ಹೇಳ್ತಾ ಇರ್ತಾರೆ, ನಾವೇನೋ ಫಾಲೋ ಮಾಡ್ತೀವಿ. ನಾವು ಲೈಕ್ ಒಂದು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋ ಥರದೇ ಡಿಫ್ರೆಂಟು. ಮತ್ತು ಇವ್ರ ಟೀಚರ್ ಅವರು ಒಂದು 10 ಜನದಲ್ಲಿ ನಿಮ್ಗೆ ಹೇಳಿ ಅವ್ರು ಕರೆಕ್ಟ್ ಮಾಡಿ, ನೀವು ಆ ಪೋಸ್ಚರ್ನ ಕರೆಕ್ಟ್ ಮಾಡೋದು ಕಷ್ಟ. ಸೊ ಫೇಸ್ ಟು ಫೇಸ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ವಿ ಥಾಟ್ ವಿ ನೀಡ್ ಟು ಹ್ಯಾವ್ ಫೇಸ್ ಟು ಫೇಸ್. ಇನ್ ಫ್ಯೂಚರ್ ಹೋಗ್ತಾ ಜಾಸ್ತಿ ಫೇಸ್ ಟು ಫೇಸ್ನ, ಯಾಕಂದರೆ ಈಗಿನ ಪರಿಸ್ಥಿತಿಲಿ ಏನಾಗಿದೆ ಅಂದರೆ ನಮಗೆ ಎಲ್ಲೂ ಹಾಲ್ ಸಿಗ್ತಾ ಇಲ್ಲ. ಬಿಕಾಸ್ ಹಾಲ್ ಇಸ್ ಬಿನ್ ವೆರಿ ಫುಲ್ ಡಿಮ್ಯಾಂಡ್. ವಿ ಆರ್ ನಾಟ್ ಗೆಟಿಂಗ್ ದ ಪ್ರಾಪರ್ ಆಲ್ ಟು ದ ಕ್ಲಾಸಸ್ ಫಾರ್ ದಿ ವೀಕೆಂಡ್ಸು ಮತ್ತು ಬೇರೆ ದಿನ. ಈಗ ಸದ್ಯಕ್ಕೆ ವೆಡ್ನೆಸ್ಡೇಸು ಪಿನ್ನರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ 7 to 8 PM. ಆಮೇಲೆ ಥರ್ಸ್ಡೇಸು ಅಮರ್ಶ್ಯಾಮಲ್ಲಿ 7 to 8 PM ಸ್ಟಾರ್ಟ್ ಮಾಡಿದ್ದೀವಿ ಸದ್ಯಕ್ಕೆ. ಸೊ ಆಮೇಲೆ ಆನ್ಲೈನ್ ಎವ್ರಿ ಡೇ 6:30 to 7:30 ಎವ್ರಿ ಡೇ ಆನ್ಲೈನ್ ವೀಕ್ ಡೇಸ್ ಇದೆ. ಬಿಕಾಸ್ ದ ಪೀಪಲ್ ಗೆಟ್ ಟು ರಿಫ್ರೆಶ್. ಆಮೇಲೆ ಪ್ರೈವೇಟ್ ಲೈಸೆನ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಇಫ್ ದೇ ವಾಂಟ್ ಪ್ರೈವೇಟ್ ಲೈಸೆನ್ಸ್, ನಾವು ಅವ್ರ ಮನೆಗೆ ಹೋಗ್ತೀವಿ ಇಫ್ ದೇ ಆರ್ ನಿಯರ್ ಬೈ, ಆರ್ ಇಫ್ ದೇ ವಾಂಟ್ ಟು ಕಮ್ ಟು ಅವರ್ ಟೀಚರ್ಸ್ ಹೌಸ್ ಆಲ್ಸೋ ದೇ ಆರ್ ವೆಲ್ಕಮ್. ಬಟ್ ಪ್ರೈವೇಟ್ ಅದನ್ನು ಸೆಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ದಟ್ ಇಟ್ಸ್ ಹೆಲ್ಪ್ಫುಲ್.
ಕೇಳ್ತಾ ಇದ್ರೆ ಒಂದು ಹೋಲ್ ನೆಟ್ವರ್ಕೇ ರೆಡಿ ಆಗಿದೆ ಅಂತ ಅನ್ಸ್ತಾ ಇದೆ, ಖುಷಿ ಆಗ್ತಾ ಇದೆ. ಓಪನ್ ಆಯ್ತು 2 ಕಡೆ ಅಂತ ಹೇಳಿದ್ರಿ, ಆಮರ್ಶ್ಯಾಮಲ್ಲಿ ಮತ್ತೆ ಪಿನ್ನರಲ್ಲಿ. ಅದ್ರ ಬಗ್ಗೆ ತಿಳ್ಕೊಳಕ್ ಜಸ್ಟ್ ಮುಂಚೆ ನನ್ಗೊಂದು ಕಂಪ್ಲೇಂಟ್ ಇದೆ, ಏನಂದ್ರೆ ಎಲ್ಲರೂ ಲಂಡನ್ ಹತ್ರನೇ ಶುರು ಮಾಡ್ತೀರಾ ಅಂತ. ಬಟ್ ಐ ಆಮ್ ಹೋಪಿಂಗ್ ನಿಮ್ಗಿರೋ ನೆಟ್ವರ್ಕ್ ಅಲ್ಲಿ ನೀವು ಬೇರೆ ಬೇರೆ ಜಾಗಗಳಲ್ಲೂ ಕೂಡ UK ಅಲ್ಲಿ ಸ್ಪ್ರೆಡ್ ಆಗ್ಲಿ, ನಿಮ್ಮ ಲೈಕ್ ಸುಯೋಗ ಎಲ್ಲ ಕಡೆ ಶುರು ಆಗ್ಲಿ. ಸೊ ಫೇಸ್ ಟು ಫೇಸ್ ಹೋಗೋದಕ್ಕೆ ಜನರಿಗೆ ಚೆನ್ನಾಗಿ ಲೈಕ್ ಒಂದು ಅವಕಾಶ ಸಿಕ್ಕತ್ತೆ, ಒಂದು ಈಸಿ ಆಗುತ್ತೆ. ಅಂಡ್ ಆಸ್ ಯು ಸೆಡ್, ಒಂದು ಅಥೆಂಟಿಕ್ ಯೋಗ ಟೀಚರ್ ಇಂದ ಅಥೆಂಟಿಕ್ ಆಗಿ ಕಲ್ತ್ಕೊಳ್ಳುವಂತ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕತ್ತೆ ಅಂತ. ಸೊ ಇವಾಗ 2 ಕಡೆ ಓಪನ್ ಆಯ್ತು ಅಂದ್ರಲ್ಲ, 2 ಕಡೆ ಒಂದೇ ಸತಿ ಓಪನ್ ಮಾಡಿದ್ರ, ಇಲ್ಲ ಯಾವಾಗ ಆಮರ್ಶ್ಯಾಮಲ್ಲಿ ಓಪನ್ ಆಯ್ತು ಅಂಡ್ ಪಿನ್ನರಲ್ಲಿ ಓಪನ್ ಆಯ್ತು ಯೋಗೇಶ್? ಇಲ್ಲ, ಫಸ್ಟ್ ನಾವು ಆಕ್ಚುಲಿ ನನ್ನ ಬೇಸ್ ಲೊಕೇಶನ್ ನಾವು ಮುಂಚೆ ಇದ್ದಿದ್ದು ಪಿನ್ನರ್. ನಾನು ಆರೋ ಇಸ್ ಮೈ ನಾನು ತವ್ರ ಮನೆ ಅಂತ ಕರಿತೀನಿ ಯಾವಾಗ್ಲೂ ಇಲ್ಲಿ UK, ನಮ್ಮ UK ತವ್ರ ಮನೆ ಆರೋ ಅಂತ. ಸೊ ಫಸ್ಟ್ September 10th ಸ್ಯಾಟರ್ಡೆ ವಿ ಡಿಡ್ ಎ ಓಪನಿಂಗ್, ಎ ವೆರಿ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ದೇರ್. ಅಲ್ಲಿ ನಮ್ಮ ಲೋಕಲ್ ಕೌನ್ಸಿಲರ್ ಕುಹಾ ಕುಮಾರನ್ ಬಂದಿದ್ರು, ನಮ್ಮ ಲೋಕಲ್ ಕೌನ್ಸಿಲರ್, ಪಿನ್ನರ್ ಕೌನ್ಸಿಲರ್. MP ಬರಬೇಕಾಗಿತ್ತು, ಬಿಕಾಸ್ ಆಫ್ ದರ್ ಕ್ವೀನ್ ಎಲಿಜಬೆತ್ ಡೆತ್ ಇಂದ ದೇ ಬಿಕೇಮ್ ಬಿಸಿ. ಅಂಡ್ ನಮ್ಮ ಕನ್ನಡದ ಯೋಗ ಎಕ್ಸ್ಪರ್ಟ್ ಈಶ್ವರ್ ಶರ್ಮಾ ವಾಸ್ ಅವರ್ ಚೀಫ್ ಗೆಸ್ಟ್. ಈಶ್ವರ್ ಶರ್ಮಾ ಮತ್ತೆ ಅವ್ರ ತಂದೆ ಡಾಕ್ಟರ್ ವಿಶ್ವನಾಥ್ ಅವರು ಇಬ್ರು ದೇವರ್ ಚೀಫ್ ಗೆಸ್ಟ್. ಅಂಡ್ ಈಶ್ವರ್ ಶರ್ಮಾ ಡಿಡ್ ಎ ಡೆಮೋ ಕ್ಲಾಸ್ ಫಾರ್ ದ ಕಿಡ್ಸ್ ಹೂ ಹ್ಯಾಡ್ ಕಮ್ ಟು ದ ಓಪನಿಂಗ್ ಸೆರೆಮನಿ ಅಂಡ್ ದೇ ಎಂಜಾಯ್ಡ್ ಇಟ್ ಅಂಡ್ ಇಟ್ ವಾಸ್ ವೆರಿ ವೆಲ್, ಇಟ್ ಆಲ್ ವೆಂಟ್ ವೆಲ್. ನಮ್ಮ ಸ್ನೇಹಿತರು, ನಮ್ಮ ವೆಲ್ ವಿಶರ್ಸ್ ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ ನನ್ನ ಇವಾಗಿರೋ ಕರ್ಮಭೂಮಿ ಆಮರ್ಶ್ಯಾಮಲ್ಲಿ ಇವಾಗ ನಾವೆಲ್ಲಿದ್ದೀವಿ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಓಪನಿಂಗ್ ಸೆರೆಮನಿ ಆಯ್ತು. ದಟ್ ವಾಸ್ ಆನ್ ದಿ ಅದರ ನೆಕ್ಸ್ಟ್ ವೀಕ್ September 17th ಆಯ್ತು. ಅಲ್ಲಿ ವಿ ಹ್ಯಾಡ್ ಎ ವೆರಿ ಗುಡ್ ಕಮ್ಯುನಿಟಿ ಸಪೋರ್ಟ್. ನಮ್ಮ 3 ಜನ ಕೌನ್ಸಿಲರ್ಸ್, ಲೋಕಲ್ ಕೌನ್ಸಿಲರ್ಸ್ ಬಂದಿದ್ರು, ಆಲ್ ಫ್ರಮ್ ದಿ ಅವರ್ ಬ್ರಿಟಿಷ್ ಕಮ್ಯುನಿಟಿ. ಅಂಡ್ ಲೈಕ್ ಟು ಅವ್ರ ಹೆಸರು ಮೆನ್ಷನ್ ಮಾಡಬೇಕು ಅಂದ್ರೆ ದೇವರ್ ಕೌನ್ಸಿಲರ್ ರೇಚಲ್ ಮ್ಯಾಥ್ಯೂಸ್, ಕೌನ್ಸಿಲರ್ ಶರತ್ ಕುಮಾರ್ ಜಾ ಅಂಡ್ ಕೌನ್ಸಿಲರ್ ಗ್ರಾಮ್ ಹ್ಯಾರಿಸ್. ಮತ್ತೆ ವಿ ಹ್ಯಾವ್ ಎ ಯೋಗ ಕುಲಂ ಅಂತ ಒಂದು ಆರ್ಗನೈಸೇಷನ್ ಇದೆ, ವಿಚ್ ಇಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ವಿಚ್ ಇಸ್ ದಿ UK ವೈಡ್ ಆರ್ಗನೈಸೇಷನ್ಸ್ ವಿಚ್ ಕನೆಕ್ಟ್ಸ್ ಆಲ್ ಯೋಗ and they do yoga training courses and they connect whole UK yoga the network. Alinda we had a representations called Kanti Bai and Pratibha Mishri was our chief guest. And ಮತ್ತೆ ನಮ್ಮ ಆಮರ್ಶ್ಯಾಮಲ್ಲಿ ಒಬ್ರು ಲೋಕಲ್ ಯೋಗ ಟೀಚರ್ ಇದ್ದಾರೆ, who teaches yoga from past 15 years. She was our chief guest. ಅವರು ನಿರ್ಮಲಾ ದಿಯೋಲಾ ಅಂತ, she teaches from past 20 years and she is a yoga expert. So she was our chief guest. And here also we had all community in the ಎಲ್ಲರೂ ಬಂದಿದ್ದೆ, they wished us their best wishes. ಸೊ ಒಟ್ಟಿನಲ್ಲಿ ಒಂದು ವಾರದಲ್ಲಿ 2 ಗ್ರ್ಯಾಂಡ್ ಓಪನಿಂಗ್ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಅದೇ ಆಸ್ ಐ ಸೆಡ್, ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಐ ಥಿಂಕ್ ಅಲ್ಲಿ ಏರಿಯಾಲಿರೋ ಎಲ್ಲ ಜನರಿಗೆ, ನಮ್ಮ ಇಂಡಿಯನ್ಸ್ಗೆ ಎಸ್ಪೆಷಲಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಆಲ್ರೆಡಿ ನಿಮ್ಮ ಕ್ಲಾಸಸ್ ರಿಜಿಸ್ಟರ್ ಆಗಕ್ಕೆ ಶುರು ಆಗೋಗಿರುತ್ತೆ. ಇನ್ಫ್ಯಾಕ್ಟ್ ಓವರ್ಫ್ಲೋ ಆಗ್ತಾ ಇರ್ಬೋದು. ಲೈಕ್ ಎಷ್ಟು ಜನ ಬಂದು ಮಾಡಬೇಕು ಅಂತ ಇಷ್ಟಪಡ್ತಾರೆ, ಎಸ್ಪೆಷಲಿ ಲೈಕ್ ಈ ಸೀಸನ್. ಐ ಫೀಲ್ ಜಸ್ಟ್ ಬಿಫೋರ್ ಕ್ರಿಸ್ಮಸ್ ತುಂಬಾ ಜನ ಸೈನ್ ಅಪ್ ಮಾಡ್ಕೊಳ್ತಾರೆ ಅಲ್ವಾ. ಒಂಥರ ಹೊಸದಾಗಿ ಅಕಾಡೆಮಿಕ್ ಇಯರ್ ಶುರು ಆಗಿರುತ್ತೆ, ಎಲ್ಲರಿಗೂ ಒಂದು ರುಟೀನ್ ಶುರು ಆಗಿರುತ್ತೆ. ಸೊ ಹಾಗಾಗಿ ಎವ್ರಿ ಒನ್ ವಾಂಟ್ಸ್ ಟು ಗೆಟ್ ಇನ್ ಟು ಸಮ್ ಕೈಂಡ್ ಆಫ್ ಲೈಕ್ ಹೆಲ್ದಿ ಹ್ಯಾಬಿಟ್. ಹೌದು, ನಮ್ಗೆ ಇದರೊಳಗೆ ಖುಷಿ ಏನಂದ್ರೆ 2 ಕಡೆ ಚೆನ್ನಾಗಿ ರಿಜಿಸ್ಟರ್ ಆಗ್ತಿದೆ. ಮತ್ತೆ ಖುಷಿ ಪಡೋದೇನಂದ್ರೆ ನಮ್ಗೆ ಇಲ್ಲಿ ಟೀನೇಜರ್ಸ್ ಜಾಸ್ತಿ ರಿಜಿಸ್ಟರ್ ಆಗ್ತಾ ಇದ್ದಾರೆ. ದಟ್ ಈಸ್ ಒನ್ ಆಫ್ ದ ಗುಡ್ ಸೈನ್ ಫಾರ್ ಅಸ್, ಬಿಕಾಸ್ ನಮಗೆ ದ ಮೇಜರ್ ಏಮ್ ನಮ್ಮ ಟೀನೇಜರ್ಸ್ಗೆ ವಿ ನೀಡ್ ಟು ಮೇಕ್ ದಮ್ ಅವೇರ್ ಆಫ್ ವಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಯೋಗ. ಎಕ್ಸಾಕ್ಟ್ಲಿ, ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು ನಿಮಗೆ. ಸೊ ಟೀನೇಜರ್ಸ್ಗೆ ಲೈಕ್ ಫೋಕಸ್ಡ್ ಅಂತ ಹೇಳ್ತಾ ಇದ್ದೀರಾ, ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಆಸ್ ಸೂನ್ ಆಸ್ ದೇ ಲರ್ನ್, ಐ ಥಿಂಕ್ ಇಟ್ ಈಸ್ ಬೆಟರ್. ಸೊ ಆದ್ರಿಂದ ಲೈಕ್ ಎಷ್ಟು ಮುಂಚೆಯಿಂದ ಅವ್ರಿಗೆ ಅಭ್ಯಾಸ ಆದ್ರೆ ಅಷ್ಟು. ಆದ್ರೆ ಟೀನೇಜ್ ಅಂದ್ರೆ ಸ್ವಲ್ಪ ದೊಡ್ಡವರ ಹೋಗಿರ್ತಾರೆ, ಅವ್ರನ್ನ ಸ್ವಲ್ಪ ಬಗ್ಸೋದ್ ಕಷ್ಟ. ಅಂದ್ರೂ ವೈ ಡಿಡ್ ಯು ಫೀಲ್ ಟೀನೇಜ್ ಅಲ್ಲಿ ಯೋಗ ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಅಂತ. ಆದ್ರೆ ಇವಾಗ ಒಂದು ಪುಟಾಣಿ ಬ್ರೇಕು, ಆದ್ಮೇಲಿಂದ ಸಿಗ್ತೀವಿ. ನಾನು ಗಿರೀಶ್, ಯೋಗೇಶ್ ಹಾಗೂ ಮನೀಷಾ ನಿಮ್ಗೆ ಎಲ್ಲೂ ಹೋಗ್ದಲೇ ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಅಲೆಕ್ಸಾ, ಪ್ಲೇ ನಮ್ ರೇಡಿಯೋ. Welcome to Num Radio. ನಮ್ ರೇಡಿಯೋನ ಕೇಳೋದು ಈಗ ಇನ್ನೂ ಸುಲಭ. ಲಿಸನ್ ಟು ನಮ್ ರೇಡಿಯೋ ಆನ್ Amazon Alexa by just a voice command. Powered by Vision Minds.
ಕಾರ್ಯಕ್ರಮನ ಕೇಳ್ತಾ ಎಂಜಾಯ್ ಮಾಡ್ತಾರೋ ನಮ್ಮ ಎಲ್ಲ ಲಿಸ್ನರ್ಸ್ಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದೀವಿ. ನಾನ್ ನಿಮ್ಮ ಆರ್ಜೆ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವ್ರೆಟ್ ರಶ್ಮಿ. ನೀವ್ ಕೇಳ್ತಾ ಇರೋದು ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸುಯೋಗದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಬ್ರೇಕ್ ಹೋಗೋ ಮುಂಚೆ ರಶ್ಮಿ ಕೇಳ್ತಾ ಇದ್ರು, ಯೋಗ ಅನ್ನೋದು ಎಲ್ರಿಗೂ ಅಪ್ಲಿಕಬಲ್ ಇದ್ರೂ ಸಹ ಈ ವಿಚಾರದಲ್ಲಿ ನಮ್ಮ ಯಂಗ್ಸ್ಟರ್ಸ್ಗೆ ಅಥವಾ ಬಹಳ ಮಕ್ಕಳಿಗೆ ಏನಕ್ಕೆ ಫೋಕಸ್ ಮಾಡಿದೀವಿ ಅನ್ನೋ ಒಂದು ಪ್ರಶ್ನೆನ ಕೇಳ್ತಾ ಇದ್ರು ರಶ್ಮಿ. ಸೊ ಮನೀಷಾ, ನಿಮಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ. ಹೇಗಿದ್ದೀರಿ ಮನೀಷಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಕೇಳದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಹೋಗ್ತೀವಿ ಅನಿಸ್ತಾ ಇದೆ ನನಗೆ. ಸೊ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ನಾನು ಯೋಗೇಶ್ ಅವರಿಗೆ. ಈ ಸುಯೋಗ ಮೇನ್ ಟೀನ್ ಫೋಕಸ್ ಆಗಿದೆ, ಟೀನೇಜ್ ಮಕ್ಕಳಿಗೆ ಫೋಕಸ್ ಮಾಡ್ತಾ ಇದ್ದೀರಿ ಅನ್ನೋ ರೀಸನ್ಗೆ. ಸೊ ಅಲ್ಲಿ ಅದನ್ನ ಆನ್ಸರ್ ಮಾಡ್ತಾನೆ ನಿಮ್ ಜೊತೆಗೆ ನಾವು ಕನ್ವರ್ಸೇಷನ್ ಶುರು ಮಾಡ್ಬಿಡೋಣಂತೆ. ಟೀನೇಜ್ ಮಕ್ಕಳಿಗೆ ಏನಕ್ಕೆ ಫೋಕಸ್ ಮಾಡ್ತಾ ಇದೀವಿ ಇಲ್ಲಿ ಮನೀಷಾ? ಟೀನೇಜ್ ಮಕ್ಕಳಿಗೆ ಫೋಕಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಮಾತ್ರನೇ ಅಂತಲ್ಲ, ಆ ಟೀನೇಜ್ಗೆ ಹೋಗೋ ಮಕ್ಳಿಗೆಲ್ಲರಿ ಆ ಏಜ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ. ಮೇನ್ಲಿ ಯಾಕೆ ಅವರಿಗೆ ಅಂದ್ರೆ ಇವಾಗ ಯಾರಿಗೇ ಆಗ್ಲಿ ಆ ಏಜ್ ಅಲ್ಲಿ ನಮ್ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ, ಫಿಸಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಆರ್ಗನ್ಸ್ ಡೆವಲಪ್ಮೆಂಟ್ ಇರುತ್ತೆ, ಆಮೇಲೆ ಎಷ್ಟೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ನಡೀತಾ ಇರುತ್ತೆ. ಎಷ್ಟೊಂದ್ ಸಾರಿ ಇವಾಗ ನಾವೇ ಆ ಏಜ್ ಅಲ್ಲಿ ಹೋಗಿದ್ರೆ ಏನಕ್ಕೆ ಹಿಂಗ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳಕ್ಕೂ ನಮಗ್ ಗೊತ್ತಾಗ್ತಿರ್ಲಿಲ್ಲ ಅವಾಗ. ಸೊ ಆ ಎಲ್ಲಾ ಇಂಬ್ಯಾಲೆನ್ಸಸ್ ಆಕ್ಚುಲಿ ತುಂಬಾ ಅದೊಂದು ಸ್ಟ್ರೆಸ್ ತರ ಆಗತ್ತೆ ಮಕ್ಳಿಗೆ. ಆ ಟೈಮ್ ಅಲ್ಲಿ ಅವ್ರಿಗೆ ಒಂದು ಯೋಗ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರ ಬಾಡಿಯಲ್ಲಿ ಆಗ್ತಾ ಇರೋ ಚೇಂಜಸ್ ನ ಹೆಂಗ್ ಡೀಲ್ ಮಾಡ್ಬೇಕು ಅನ್ನೋ ಒಂದು ಅವೇರ್ನೆಸ್ ಬರುತ್ತೆ. ನಮ್ ಬಾಡಿ ಅಂದ್ರೆ ಏನು, ನಮ್ ಬಾಡಿನ ಯಾವ ರೀತಿ ಮೂವ್ ಮಾಡ್ಬೇಕು, ನಮ್ ಬಾಡಿನ ನಾವು ಹೆಂಗೆ ನೋಡ್ಕೋಬೇಕು, ನಾವ್ ಅದನ್ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಬಾಡಿ ಅಷ್ಟೇ ಅಲ್ಲದೆ ನಾವು ಫಿಸಿಕಲ್ ಆಗಿ ವರ್ಕ್ ಮಾಡ್ತೀವಿ. ಏನು ಅಂದ್ರೆ ಆ ಏಜ್ ಮಕ್ಳಿಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಚಿಕ್ಕ ಮಕ್ಳಿಂದ ನಾವು ಹೆಂಗೆ ಓಕೆ ಮಗು ಹೆಂಗಾದ್ರೂ ಇರ್ಲಿ ಬಿಡು, ಹೆಂಗಾದ್ರೂ ಮಾತಾಡ್ಲಿ ಬಿಡು ಅನ್ನೋದನ್ನ ರೂಢಿ ಮಾಡ್ಕೊಬಿಟ್ಟಿರ್ತೀವಿ. ಆದ್ರೆ ಒಂದ್ ಟೀನೇಜ್ ಲೆವೆಲ್ ಬರ್ತಾ ಇದ್ದಂಗೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ. ಅವ್ರ ಸುತ್ತ ನಮ್ಮನ್ನ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅಂಡ್ ನೆಕ್ಸ್ಟ್ ನಮ್ ಫ್ಯೂಚರ್ ಲೈಫ್ಗೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬೇಕು. ನೆಕ್ಸ್ಟ್ ನಮ್ ಡೆಸಿಷನ್ಸ್ ನ ನಾವೇ ತಗೋಬೇಕು. ಲೈಫಲ್ಲಿ ಏನೇ ಮಾಡ್ಬೇಕಂದ್ರು ಅವರೇ ಒಂದು ಡಿಸೈಡಿಂಗ್ ಪ್ಲೇಸ್ ಅಲ್ಲಿ ನಿಂತ್ಕೋಬೇಕು. ಸೊ ಆ ಡಿಸಿಷನ್ಸ್ ತಗೊಳ್ಳೋದು ಎಷ್ಟು ಕಷ್ಟ ಇರತ್ತೆ. ಇವಾಗ ನಾವ್ ಚಿಕ್ಕ ಮಕ್ಳಿದ್ದವಾಗ ನಮಗೆ ಎಲ್ಲ ಪೇರೆಂಟ್ಸ್ ಡಿಸೈಡ್ ಮಾಡ್ಕೊಡ್ತಿದ್ರು. ಆದ್ರೆ ಇವಾಗಿನ ಜನರೇಷನ್ ಹಂಗಲ್ಲ, ಅವರೇ ಡಿಸೈಡ್ ಮಾಡ್ಕೋಬೇಕು. ಸೊ ಆ ಎಲ್ಲಾ ಡಿಸಿಷನ್ಸ್ಗೂ ನಮಗೊಂದು ಕ್ಲಾರಿಟಿ ಬೇಕು. ನಮ್ ಮೈಂಡ್ ಕಂಟ್ರೋಲ್ಡ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು. ಅದು ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಯೋಗ ಹೆಲ್ಪ್ ಆಗುತ್ತೆ. ಹೆಂಗೆ ಅಂದ್ರೆ ನಾವ್ ಯೋಗ ಅಲ್ಲಿ ನಮ್ ಮೈಂಡ್ ನ ಹೆಂಗೆ ಸ್ಟೆಬಿಲೈಸ್ ಮಾಡಿ ಕಾಮಾಗಿ ಹೇಗ್ ಇಟ್ಕೋಬೇಕು, ನಮ್ದು ಸೈಲೆನ್ಸ್ ಇರುತ್ತಲ್ಲ, ಆ ಪೇಶನ್ಸ್ ಅದೆಲ್ಲಾನು ಬರುತ್ತೆ. ಸೊ ಹಂಗಾಗಿ ಅದೊಂದು ಸ್ಟಾರ್ಟಿಂಗ್ ಸ್ಟೆಪ್. ಮಕ್ಳಿಗೆ ಅದನ್ನ ಆ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು ಓವರ್ ಆಲ್ ಡೆವಲಪ್ಮೆಂಟ್ ಅಂತೀವಿ, ಫಿಸಿಕಲ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ ಅಂತ. ಸೊ ಅದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಹಂಗಾಗಿ ಇಟ್ ಇಸ್ ಫಿಸಿಕಲ್ ಅಂಡ್ ಮೆಂಟಲ್. ಫಿಸಿಕಲಿ ನಮ್ಮ ಬಾಡಿನ ಫಿಟ್ ಆಗಿ ಇಟ್ಕೋಬೇಕು ಅಂಡ್ ಮೆಂಟಲಿ ನಾವು ಕ್ಲಾರಿಟಿ ತಗೋಬೇಕು. ಅದಕ್ಕೆ ಯೋಗ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂಡ್ ಎಕ್ಸ್ಪ್ಲನೇಷನ್ ಬಹಳ ಚೆನ್ನಾಗಿತ್ತು ಮನೀಷಾ ಅವ್ರೆ. ಹೌದು, ಯೂಶಲಿ ನಮ್ಮಲ್ಲಿ ಆಗುವಂತ ಬದಲಾವಣೆಗಳು ಯಾಕೆ ಆಗ್ತಾ ಇದೆ, ಆದಾಗ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋ ಒಂದು ಅವೇರ್ನೆಸ್ ಬಂದ್ರೆ ನಥಿಂಗ್ ಲೈಕ್ ಇಟ್ ಅಲ್ವಾ. ಎಷ್ಟೋ ಸರ್ತಿ ನಮಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾಗ್ತಿರುತ್ತೆ, ಬಟ್ ಅದನ್ನ ಹೌ ಟು ಓವರ್ಕಮ್ ಅಂತ ಗೊತ್ತಾಗೋದಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ನೀವುಗಳು ಮಾಡ್ತಾ ಇರುವಂತ ಈ ಒಂದು ಕೆಲಸ ಡೆಫಿನೆಟ್ಲಿ ಬಹಳನೇ ಪ್ರಶಂಸನೀಯ ಹಾಗೂ ಬಹಳಷ್ಟು ಜನಕ್ಕೆ ಇದು ಉಪಯೋಗ ಆಗುವಂತದ್ದು ಕೂಡ ಹೌದು. ಯಾಕಂದ್ರೆ ಜನರಲ್ ಯೋಗ ಅಂತ ಕೂಡ್ಲೆ ರಶ್ಮಿ ಆಗ್ಲೇ ಹೇಳಿದ ಮಾತು ನಿಜ. ನಾವು ಸಣ್ಣವರಿದ್ದಾಗ, ತುಂಬಾ ಸಣ್ಣವರಿದ್ದಾಗ ಬಹುಶಃ ನಮ್ಮ ಪೇರೆಂಟ್ ಅಥವಾ ಫ್ಯಾಮಿಲಿ ನಲ್ಲಿ ಯಾರೋ ಕರ್ಕೊಂಡು ಹೋಗಿ ನಮಗೆ ಕಳಿಸ್ತಿದ್ರು, ಹೋಗ್ತಿದ್ವಿ ಅನ್ನೋ ಒಂದು ಭಯದಲ್ಲಿ ಹೋಗಿರ್ತೀವಿ. ಅಥವಾ ಸ್ವಲ್ಪ ಆಮೇಲೆ ಮತ್ತೆ ಅದು ಎಲ್ಲೋ ಹೊರಟೋಗತ್ತೆ. ಬಿಕಾಸ್ ಲೈಕ್ ಆಸ್ ವಿ ಗ್ರೋ ಸಮ್ ಟೈಮ್ಸ್ ಬಿಟ್ಬಿಡ್ತೀವಿ. ಮತ್ತೆ ನಮಗೆ ಆಕ್ಚುಯಲ್ ತೊಂದರೆ ಆದಾಗ್ಲೇ ಅಥವಾ ವಯಸ್ಸಾದವ್ರಿಗೆ ಅಷ್ಟೇ ಯೋಗ ಅನ್ನೋದು ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗೋಗಿರತ್ತೆ. ಅಂತದ್ರಲ್ಲಿ ರೈಟ್ ಏಜ್ ಒಂದು, ದೆರ್ ಇಸ್ ನೋ ಏಜ್ ಟು ಲರ್ನ್ ಯೋಗ ಅನ್ನೋದು ಹೌದಾದ್ರೂ ಕೂಡ ಇದನ್ನ ಒಂದು ಟೀನೇಜ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಫಾರ್ ಅ ಲಾಂಗ್ ಟರ್ಮ್ ಬೆನಿಫಿಟ್ ಅವರಿಗೆ ಸಿಗತ್ತೆ ಅನ್ನೋ ಒಂದು ಥಾಟ್ ಇದೆಯಲ್ಲ, ಡೆಫಿನೆಟ್ಲಿ
ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದೇ ಇದರಲ್ಲಿ ಮನೀಷಾ, ಬಿಫೋರ್ ಐ ಆಸ್ಕ್ ಯು ಫರ್ದರ್ ಕ್ವಶನ್ಸ್, ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನೀವು ಮೂಲತಃ ಎಲ್ಲಿಯವರು, ಈ ಯೋಗದಲ್ಲಿ ನಿಮ್ಮ ಆಸಕ್ತಿ ಯಾವ ತರ ಬೆಳೀತು ಅಂತ ಬಿಟ್ಟು ಹಂಚ್ಕೋತೀರಾ? ಹೌದು, ನಾವು ಮೂಲತಃ ಬ್ಯಾಂಗ್ಳೂರ್ ಇಂದ ಬಂದಿರೋದು. ನಾನು ಚಿಕ್ಕ ವಯಸ್ಸಿಂದ ಯೋಗ ಅವಾಗ ಕ್ಯಾಂಪು ಕ್ಲಾಸು ಆತರ ಎಲ್ಲ ಹೋಗಿ ಬಂದು ಆತರ ಆನ್ ಅಂಡ್ ಆಫ್ ತರನೇ ಇತ್ತು, ಕಂಟಿನ್ಯೂಸ್ ಆಗಿ ಮಾಡ್ಲಿಲ್ಲ. ಬಟ್ ಆಮೇಲೆ ಯಾವಾಗ ಕಂಟಿನ್ಯೂಸ್ ಆಗಿ ಮಾಡಕ್ ಶುರು ಮಾಡಿ ಆಮೇಲೆ ನಾನೊಂದು ಹೆಂಗೂ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಅದ್ರ ಓವರ್ ಆಲ್ ಏನಿದೆ, ಅದು ಹೆಂಗೆ ಇನ್ ಡೆಪ್ತ್ ಕಲ್ಯಾಣ ಅನ್ನೋ ಆಸೆ ಬಂದು ನಾನು ಒಂದು ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ಕೊಂಡೆ. ಅದು 200 hours ಸರ್ಟಿಫಿಕೇಶನ್ ಕೋರ್ಸ್ ಅಂತಾರೆ, ಯೋಗ ಅಲಯನ್ಸ್ ಜೊತೆ ಎಲ್ಲ ಅದು ಸರ್ಟಿಫೈಡ್ ಆಗಿರುತ್ತೆ. ಸೊ ಆ ಕೋರ್ಸ್ ಮಾಡ್ಕೊಂಡು ಅದರಲ್ಲಿ ಹಠ ಮತ್ತೆ ವಿನ್ಯಾಸ ಯೋಗ ಅಂತ. ಹಠ ಯೋಗ ಅಂದ್ರೆ ನಮ್ದು ಟ್ರೆಡಿಷನಲ್ ಯೋಗಿಗಳು ಅವಾಗ ಮುಂಚೆ ಹೆಂಗೆ ಮಾಡ್ತಿದ್ರೋ ಅದು ಹಠ ಯೋಗ ಅಂತ. ಆಮೇಲೆ ವಿನ್ಯಾಸ ಯೋಗ ಅಂತ ಇನ್ನೊಂದು ಡಿಫ್ರೆಂಟ್ ಸ್ಟೈಲ್ ಅದು. ಆ ಯೋಗದು ಅವೆರಡರದ್ದು ಸರ್ಟಿಫಿಕೇಶನ್ ತಗೊಂಡೆ. ಆಮೇಲೆ ನಾನ್ ಮಾಡ್ತಾ ಮತ್ತೆ ಹಂಗೆ ಓಕೆ, ಇದು ದೊಡ್ಡೋರಿಗಾಯ್ತು, ಮಕ್ಳಿಗೂ ಇದೇ ತರ ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅಯ್ಯೋ ಇದೇನಪ್ಪ ಇದು ಬೋರ್ ಆಗತ್ತೆ ಅನ್ನೋ ತರ ಅನ್ಸತ್ತೆ ಮಕ್ಳಿಗೆ. ಬಿಕಾಸ್ ಅವ್ರ ಮೈಂಡ್ ಫಾಸ್ಟ್ ಆಗಿ ಓಡ್ತಾ ಇರುತ್ತೆ, ಅವ್ರು ನಮ್ ತರ ಸ್ಲೋ ಪೇಸ್ ಅಲ್ಲಿ ವರ್ಕ್ ಮಾಡಕ್ ಇಷ್ಟ ಆಗಲ್ಲ. ಸೊ ಹಂಗಾಗಿ ಆಮೇಲೆ ಸರಿ ಕಿಡ್ಸ್ಗೆ ಮತ್ತೆ ಟೀನ್ಗೆ ಅಂತಾನೆ ಅಂದ್ರೆ ಯೋಗ ಸೇಮೇ ಇರತ್ತೆ, ಆದ್ರೆ ಅದನ್ನ ಹೇಳ್ಕೊಡೋ ರೀತಿ ಬೇರೆ ತರ ಇರುತ್ತೆ ಮಕ್ಳಿಗೆ. ಸೊ ಆಮೇಲೆ ನಾನು ಆ ಕಿಡ್ಸ್ ಮತ್ತೆ ಟೀನ್ಸ್ ಯೋಗ ಅಂತ ಬರುತ್ತೆ, ಅದ್ರದ್ದು ಸರ್ಟಿಫಿಕೇಶನ್ ತಗೊಂಡೆ. ಸೊ ಇವಾಗ ಹಠ, ವಿನ್ಯಾಸ ಮತ್ತೆ ಮಕ್ಕಳಿಗೆ ಸೆಪರೇಟ್ ಆ ಎಲ್ಲಾ ರೀತಿಯ ಯೋಗ ಕ್ಲಾಸಸ್ ಮಾಡ್ತೀವಿ ನಾವು. ವೆರಿ ನೈಸ್. ಸೊ ಕಾನ್ವರ್ಸೇಷನ್ ಅನ್ನ ಇದೇ ತರ ಮುಂದುವರ್ಸೋಣಂತೆ, ಆದ್ರೆ ಒಂದು ಪುಟ್ಟ ಬ್ರೇಕ್ ನಂತರ ಬಂದು ನಾವು ಈ ಹಠ ಯೋಗ, ವಿನ್ಯಾಸ ಯೋಗ ಇದ್ರ ವಿಶೇಷತೆಗಳೇನು, ಹೌ ದೇ ಆರ್ ಡಿಫ್ರೆಂಟ್ ಅಂಡ್ ಯಾವ ರೀತಿ ನಾವು ಬೆನಿಫಿಟ್ ತಗೋಬಹುದು ಅಂತ ನಿಮ್ಮಿಂದ ಮಾತಾಡಿ ತಿಳ್ಕೊಳ್ತೀವಿ. ಮನೀಷಾ, ನಮ್ಮ ಲಿಸ್ನರ್ಸ್ ಕೇಳ್ತಾ ಇರೋದು ಇವತ್ತಿನ ಕಾರ್ಯಕ್ರಮ ಡೆಫಿನೆಟ್ಲಿ ನಿಮಗಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ಬಹಳ ಬೆನಿಫಿಷಿಯಲ್ ಆಗಿದೆ. ಆದ್ರಿಂದ ಕಾರ್ಯಕ್ರಮನ ಮಿಸ್ ಮಾಡದೆ ಕೇಳ್ತಾ ಇರಿ ಅಂತ ಹೇಳ್ತಾ ಒಂದ್ ಬ್ರೇಕ್ ತಗೋತಾ ಇದೀವಿ. ನೀವು ಕೇಳ್ತಾ ಇರೋದು ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ವಾಟ್ಸ್ಆಪ್ ನಂಬರ್ 7338128901. ವೆಲ್ಕಮ್ ಬ್ಯಾಕ್ ಕೇಳುಗರೆ, ಇದು ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗುವಂತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಆರ್ಜೆ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಸುಯೋಗದ ಮೂಲ ಕಾರಣಕರ್ತರು ಮೋನಿಶಾ ಹಾಗೂ ಯೋಗೇಶ್ ಅವರು. ಸೊ ಯೋಗದ ಬೆನಿಫಿಟ್ಸ್ ಬಗ್ಗೆ ಎಷ್ಟೊಂದು ಸರ್ತಿ ಮಾತಾಡಿರ್ತೀವಿ, ಆದ್ರೆ ಇನ್ನು ಲೈಕ್ ಕಂಟಿನ್ಯೂ ಸ್ವಲ್ಪ ಜನ ಮಾಡ್ತಾರೆ, ಪ್ರಾಕ್ಟೀಸ್ ಸ್ವಲ್ಪ ಜನ ಮಾಡ್ತಾರೆ. ಆದ್ರೆ ಇವತ್ತು ಟೀನೇಜರ್ಸ್ಗೆ ಯಾವ ರೀತಿ ಇದರಿಂದ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮೋನಿಶಾ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಆಲ್ಸೋ ಶಿ ವಾಸ್ ಟಾಕಿಂಗ್ ಅಬೌಟ್ ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ ಅವ್ರು ಮಾಡಿದ್ದಾರೆ ಅಂತ. ಸೊ ಮೋನಿಶಾ, ನಿಮ್ನ ಮತ್ತೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ, ನಿಮ್ಮಂಗೆ ನಾನ್ ಕೇಳುವಂತ ಕ್ವೆಶ್ಚನ್ ಏನಂತಂದ್ರೆ, ಈ 3 ಬೇರೆ ಬೇರೆ ರೀತಿಯ ಯೋಗಗಳು ಹೇಳಿದ್ರಲ್ಲ ನೀವು, ಹಠ ಯೋಗ, ವಿನ್ಯಾಸ ಯೋಗ ಹಾಗೂ ಮಕ್ಕಳಿಗೆ ಅಂತಾನೆ ಬೇರೆ ತರ ಇರುತ್ತೆ ಅಂತ. ಅದು ಎಲ್ಲದ್ರ ಬಗ್ಗೆ ಇನ್ನು ಲೈಕ್ ಒಂದು ಪುಟ್ಟ ಪರಿಚಯ ನಮ್ಮ ಕೇಳುಗರಿಗೆ. ಹಠ ಯೋಗ ಅಂದ್ರೆ ಏನು, ವಿನ್ಯಾಸ ಅಂದ್ರೆ ಏನು, ಅಂಡ್ ಮಕ್ಕಳಿಗೆ ಅದು ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಇದ್ರ ಬಗ್ಗೆ ಒಂದು ಪುಟ್ಟ ಪರಿಚಯ ಕೊಡ್ತೀರಾ? ಧನ್ಯವಾದಗಳು. ಹಠ ಯೋಗ ಅಂದ್ರೆ ನಮ್ದು ಟ್ರೆಡಿಷನಲ್ ಯೋಗ. ಮುಂಚೆ ಇಂಡಿಯಾ ಭಾರತದಲ್ಲೇ ಅದು ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾರಲ್ಲ. ಸೊ ಮುಂಚಿನ ಕಾಲದಿಂದ ನಡ್ಕೊ ಬಂದಿರೋ ಅಂತ ಒಂದು ಯೋಗ ಪದ್ಧತಿ. ಒಂದ್ ಅಷ್ಟಾಂಗ ಯೋಗ ಅಂತ ಇದೆ, 8 limbs ಆಫ್ ಯೋಗ ಅಂತ ಇರುತ್ತೆ. ಯೋಗ ಅಂದ್ರೆ ಬರೀ ನಾವು ಈ ಆಸನಗಳು ಮಾಡೋದೊಂದೇ ಅಲ್ಲ, ಅದ್ರಲ್ಲಿ 8 ಸ್ಟೆಪ್ಸ್ ಅಲ್ಲಿ ಆಸನ ಅನ್ನೋದು ಒಂದು ಭಾಗ ಅಷ್ಟೇ. ಸೊ ಮೇನ್ಲಿ ಹೆಂಗೆ ಅಂದ್ರೆ ಹಠ ಯೋಗ ಅಲ್ಲಿ ನಾವು ಹೇಗ್ ನಡ್ಕೋಬೇಕು, ನಮ್ ಜೊತೆ ನಾವು ಹೇಗ್ ನಡ್ಕೋಬೇಕು, ನಾವು ಇನ್ನೊಬ್ರ ಜೊತೆ ನಾವು ಹೇಗೆ ಇರಬೇಕು. ಸೊ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರಲ್ಲ, ಆ ರೀತಿ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಅದಾದ್ಮೇಲೆ ಬರುತ್ತೆ ಆಸನ, ಆಮೇಲೆ ಪ್ರಾಣಾಯಾಮ, ಅದೇ ಬ್ರೀತಿಂಗ್ ಟೆಕ್ನಿಕ್ಸ್, ಅದಾದ್ಮೇಲೆ ಪ್ರತ್ಯಾಹಾರ, ಧ್ಯಾನ, ಧಾರಣ, ಆ ತರ ಒಂದು 8 ಸ್ಟೆಪ್ ಇದೆ. ನಾವು ಸೆಲ್ಫ್ ರಿಯಲೈಸೇಷನ್ ಅಂತೀವಲ್ಲ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಇದೆಲ್ಲಾ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಅದೊಂದು ಸೆಲ್ಫ್ ರಿಯಲೈಸೇಷನ್, ಒಂದು ಹಾರ್ಮೋನಿಯಸ್ ಲೈಫ್ ನ ಲೀಡ್ ಮಾಡ್ಬೋದು. ಯಾವುದೇ ರೀತಿಯಾದ ಸ್ಟ್ರೆಸ್ ಇಲ್ದಂಗೆ, ಸ್ಟ್ರೆಸ್ ಬರುತ್ತೆ ಅಂದ್ರೆ ಅದನ್ನ ಹೆಂಗೆ ಡೀಲ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಈ 8 ಇದು ಅದು
ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬಹುದು. ಟು ಲೈಕ್ ಕೈಂಡ್ ಆಫ್ ಟೀಚ್ ಅ ವೇ ಆಫ್ ಲೈಫ್. ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ತಿನ್ನಬೇಕು, ಯಾವ ರೀತಿ ನಡ್ಕೋಬೇಕು, ಇದೆಲ್ಲದ್ರ ಬಗ್ಗೆ ಅದ್ರಲ್ಲಿ ಹೇಳ್ಕೊಡ್ತಾರೆ. ಅಂದ್ರೆ ಲೈಕ್ ಯು ಸೆಡ್, ಅದು ಐ ಥಿಂಕ್ ತುಂಬಾನೇ ಎಫೆಕ್ಟ್ ಆಗುತ್ತೆ ಜನರಿಗೆ. ಒಬ್ರದೊಬ್ಬರ ಜೊತೆ ಇರುವಂತಹ ಒಂದು ಸಂಬಂಧಗಳಲ್ಲಿ ಕೂಡ ಐ ಥಿಂಕ್ ಸಂಬಂಧಗಳು ಕೂಡ ಚೆನ್ನಾಗಾಗುತ್ತೆ ಐ ಥಿಂಕ್ ಇದನ್ನ ಕಲ್ತ್ಕೊಳ್ಳೋದ್ರಿಂದ. ಸೊ ಮುಂದೆ ಅದೇ ವಿನ್ಯಾಸ ಯೋಗ, ಅದ್ರ ಬಗ್ಗೆ ಅಬ್ಸಲ್ಯೂಟ್ಲಿ ಕರೆಕ್ಟ್ ನೀವು ಹೇಳಿದ್ದು. ಅದೇ ರೀತಿ ಇವಾಗ ಸ್ವಲ್ಪ ವೆಸ್ಟರ್ನೈಸ್ ಅಂದ್ರೆ ಅದು ಪ್ರಾಪರ್ ಯೋಗ, ಅದು ಹಠ ಯೋಗ. ಅಂದ್ರೆ ಒಂದು ಆಸನ ಮಾಡಿ ಅದ್ರಲ್ಲೇ ಒಂದ್ ಸ್ವಲ್ಪ ಹೊತ್ತು ಇದ್ದು ನಮ್ಮ ಬಾಡಿನ ಅಬ್ಸರ್ವ್ ಮಾಡಿ ನಮ್ಮ ಮೈಂಡ್ ನ ಅಬ್ಸರ್ವ್ ಮಾಡೋದು, ಅದು ಹಠ ಯೋಗ. ಆಮೇಲಕ್ಕೆ ಸ್ವಲ್ಪ ಡಿಫ್ರೆಂಟ್ ವೆರೈಟೀಸ್, ಒಬ್ಬೊಬ್ರಿಗೆ ಒಂದೊಂದ್ ತರ ಇಷ್ಟ ಅಲ್ವಾ, ಒಬ್ರಿಗೆ ಒಂದ್ ಪರ್ಸನ್ ಟು ಪರ್ಸನ್ ತುಂಬಾ ವೇರಿ ಆಗುತ್ತಲ್ಲ. ಹಾಗೆ ಇನ್ನೊಂದು ಯೋಗ ಸ್ಟೈಲ್ ತರ ಎಷ್ಟೊಂದು ಯೋಗ ಸ್ಟೈಲ್ಸ್ ಇದೆ, ಬಟ್ ಈ ವಿನ್ಯಾಸ ಯೋಗ ಅಂದ್ರೆ ಅದು ಏನು ಅಂದ್ರೆ ಸ್ವಲ್ಪ ಫಾಸ್ಟ್ ಪೇಸ್ ಇರುತ್ತೆ. ನಮ್ ಪ್ರತಿಯೊಂದು ಬ್ರೆತ್ಗುನು ಒಂದೊಂದು ಸ್ಟೆಪ್ ಮಾಡ್ತೀವಿ. ಹಂಗೆ ಇವಾಗ ಉಸಿರು ತಗೊಳ್ಳೋವಾಗ ಒಂದು ಸ್ಟೆಪ್, ಒಂದ್ ಆಸನ, ಉಸಿರು ಬಿಡೋವಾಗ ಒಂದ್ ಆಸನ, ಆತರ ಕಂಟಿನ್ಯೂಸ್ ಮೂವ್ಮೆಂಟ್ ಅಲ್ಲಿ ಇರ್ತೀವಿ ನಮ್ ಬಾಡಿ. ಓಕೆ. ಸೊ ಒಂದೇ ಆಸನದಲ್ಲಿ ತುಂಬಾ ಹೊತ್ತು ಇರೋದಿಲ್ಲ. ನಮ್ ಕಂಟಿನ್ಯೂಸ್ ಏನು ಅಂದ್ರೆ ಈ ಮಕ್ಳಿಗೆಲ್ಲ ಆತರ ಇಷ್ಟ ಆಗತ್ತೆ. ಏನು ಅಂದ್ರೆ ಅವ್ರಿಗೆ ಕಂಟಿನ್ಯೂಸ್ ಮೂವ್ ಆಗ್ತಾ ಇರ್ಬೇಕು, ಒಂದೇ ಇದ್ರಲ್ಲಿ ಅವ್ರಿಗೆ ಬೋರ್ ಆಗುತ್ತೆ, ಏನ್ ಮಾಡೋದು ಒಂದೇ ಇದ್ರಲ್ಲಿ ಆಸನದಲ್ಲಿ ಇದ್ದು ಅಂತ. ಸೊ ಆ ತರ ಇದು ವಿನ್ಯಾಸ ಅಂದ್ರೆ ಅದೊಂದು ಡಿಫ್ರೆಂಟ್ ಸ್ಟೈಲ್, ಒಂಥರ ಇನ್ನೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಒಂಥರ ನಮ್ ಬಾಡಿಯಲ್ಲಿರೋ ಸ್ಟಾಮಿನಾ ಬಿಲ್ಡ್ ಮಾಡುತ್ತೆ ಅದು. ಓಕೆ, ನಮ್ದು ಶಕ್ತಿ ಏನಿರುತ್ತೆ ಅದು ಇಂಪ್ರೂವ್ ಆಗ್ತಾ ಇರುತ್ತೆ. ಅಂಡ್ ಆಕ್ಚುಲಿ ಈ ಟೀನೇಜರ್ಸ್ ಇದಾರೆ ಅಲ್ವಾ, ಅಂತವ್ರಿಗೆಲ್ಲ ಈ ತರ ಯೋಗನ ಫಸ್ಟ್ ಹೇಳ್ಕೊಡ್ತೀವಿ. ಸೊ ಅವರಿಗೆ ಬೋರ್ ಆಗಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರಿಗೇನೋ ಒಂದು ಈಗ ಡಾನ್ಸ್ ಅದು ಇದು ಆತರ ಏನೇನೋ ಕಲಿತಾ ಇರ್ತಾರಲ್ವಾ. ಸೊ ಆತರ ಇದು ಮೂವ್ಮೆಂಟ್ ಅಲ್ಲಿ ಇದ್ದಾಗ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಓ, ಇದೇನೋ ಒಂಥರ ಆಕ್ಟಿವ್ ಆಗಿರುತ್ತೆ, ಎಂಗೇಜಿಂಗ್ ಆಗಿರುತ್ತೆ ಅನ್ನೋ ತರ. ಒನ್ಸ್ ಇದು ಒಂದ್ ಸ್ವಲ್ಪ ಅವರಿಗೆ ಯೋಗದ್ರ ಬಗ್ಗೆ ರೂಢಿ ಆಗ್ತಾ ಆಗ್ತಾ ಅವಾಗ ಈ ಹಠ ಯೋಗ ಅಂದ್ರೆ ನಮ್ ಟ್ರೆಡಿಷನಲ್ ಯೋಗ ಏನಿರುತ್ತೆ ಅದನ್ನ ಹೇಳ್ಕೊಟ್ರೆ ಅವಾಗ ಅವ್ರಿಗೆ ಓ ಹೌದು, ಅದು ಮೂವ್ಮೆಂಟ್, ಇದು ನಮಗೆ ಲೈಫ್ ಅಲ್ಲಿ ನೆಕ್ಸ್ಟ್ ಬೇಕಾಗಿರೋದು ಇದು. ಅಂದ್ರೆ ಎಲ್ಲಿ ನಾವು ಸೆಟಲ್ ಆಗ್ಬೇಕು, ಎಲ್ಲಿ ನಾವು ಕಾಮ್ ಡೌನ್ ಆಗ್ಬೇಕು ಅನ್ನೋದ್ರ ಒಂದು ಐಡಿಯಾ ಬರುತ್ತೆ. ಸೊ ಅವಾಗ ಟೀನೇಜರ್ಸ್ಗೆ ಆ ತರ ಪ್ಲಾನ್ ಮಾಡ್ತಾ ಇದೀವಿ. ಈ ಮಕ್ಳಿಗೆ ಹೆಂಗೆ ಅಂದ್ರೆ ಅವರಿಗೆ ಓಕೆ ನೀನ್ ಈ ತರ ಮಾಡಪ್ಪ, ಈ ತರ ಮಾಡು ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಕೇಳೋದಿಲ್ಲ. ಹಂಗಾಗಿ ಅವ್ರಿಗೇನು ಅಂದ್ರೆ ಯೋಗಾಸನಗಳನ್ನ ಒಂದು ಕತೆ ರೂಪದಲ್ಲಿ ಅವ್ರಿಗೊಂದು, ಈಗ 8 limbs ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ. ಸೊ ಮಕ್ಳಿಗೆ ಒಂದು ಕ್ಲಾಸ್ ಅಂದ್ರೆ ಅದ್ರಲ್ಲಿ ಒಂದು ಡಿಸಿಪ್ಲಿನ್ ಬೆಳೆಸ್ಬೇಕು ನಾವು ಆ ಕ್ಲಾಸ್ ಅಲ್ಲಿ. ಸೊ ಆ ಡಿಸಿಪ್ಲಿನ್ ಬೆಳೆಸೋದಕ್ಕೆ ಒಂದಷ್ಟು ಆಕ್ಟಿವಿಟೀಸ್ ತರ, ಆಮೇಲೆ ಅವ್ರಿಗೆ ಯೋಗಾಸನದ ಪೋಸ್ಟರ್ಗಳು ಹೇಳ್ಕೊಡೋದಕ್ಕೆ ಒಂದು ಕತೆ ರೂಪದಲ್ಲಿ ಅವ್ರಿಗೊಂದು ಡ್ರಾಮ್ಯಾಟಿಕ್ ಆಗಿ ಒಂದು ಸ್ಟೋರಿ ಬೇಸ್ಡ್ ಥೀಮ್ ಇಟ್ಕೊಂಡು ಅವರಿಗೆ ಆ ಸ್ಟೋರಿಯಲ್ಲಿ ಆಸನಗಳನ್ನ ಹೇಳ್ಕೊಡ್ತೀವಿ. ಸೊ ಅವ್ರಿಗೊಂದು ಸ್ಟೋರಿ ಕೇಳಿ ಅದೊಂದು ಲಿಸ್ನಿಂಗ್ ಸ್ಕಿಲ್ಸ್ ಆಗ್ಲಿ, ಒಂದು ಇಮ್ಯಾಜಿನೇಷನ್ ಅದೆಲ್ಲಾನು ಇಂಪ್ರೂವ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆಸನಗಳನ್ನ ಅದರದೇ ಮೂಲಕ ಕಲಿತಾರೆ ಅಲ್ವಾ. ಸೊ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅವಾಗ. ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸ್ತಾ ಇದೆ ಅಂಡ್ ಖುಷಿನೂ ಆಗ್ತಾ ಇದೆ ಇನ್ ಅ ವೇ. ಬಿಕಾಸ್ ಮುಂಚೆ ಎಲ್ಲ ಪ್ರಾಬಬ್ಲಿ ಲೈಕ್ ವೆನ್ ವಿ ವರ್ ಯಂಗರ್ ನಾವು ತುಂಬಾ ಕ್ವೆಶ್ಚನ್ ಮಾಡ್ತಾ ಇರ್ಲಿಲ್ಲ, ಕ್ವೆಶ್ಚನ್ಸ್ ಕೇಳ್ತಿದ್ವಿ. ಬಟ್ ಯೋಗಾಸನ ಹಿಂಗ್ ಮಾಡ್ಬೇಕು, ಹೀಗ್ ನಿಂತ್ಕೋಬೇಕು, ಹೀಗೆ ಬೆಂಡ್ ಆಗ್ಬೇಕು ಅಂದ್ರೆ ಲೈಕ್ ವಿ ವುಡ್ ಜಸ್ಟ್ ಡೂ ದಟ್. ಬಟ್ ಇವಾಗಂತೂ ಯಾಕೆ ಯೋಗ ಮಾಡ್ಬೇಕು, ಎಸ್ಪೆಷಲಿ ಇಲ್ಲಿ ಲೈಕ್ ವೆಸ್ಟರ್ನ್ ಲೈಫ್ಗೆ ಅವ್ರಿಗೆ ತುಂಬಾನೇ ಲೈಕ್ ಎಕ್ಸ್ಪೋಜರ್ ಇರೋದ್ರಿಂದ ಜಿಮ್ಗೆ ಯಾಕೆ ಹೋಗ್ಬಾರ್ದು, ಲೈಕ್ ಇನ್ಸ್ಟೆಡ್ ಆಫ್ ಯೋಗ ಏರೋಬಿಕ್ಸ್ ಏನಕ್ಕೆ ಮಾಡಬಾರ್ದು, ಒಟ್ನಲ್ಲಿ ಏನೋ ಒಂದು ಎಕ್ಸಸೈಸ್ ಮಾಡ್ಬೇಕಲ್ಲ. ಅಂಡ್ ಆಸ್ ಯು ಸೆಡ್ ಅದರಲ್ಲಿ ಎಸ್ಪೆಷಲಿ ಏರೋಬಿಕ್ಸ್ ಆ ಥರದ್ದೆಲ್ಲ ಲೈಕ್ ದೇ ಹ್ಯಾವ್ ಲಾಟ್ ಆಫ್ ಮೂವ್ಮೆಂಟ್, ಒಂಥರ ಡಾನ್ಸಿಂಗ್ ಇರ್ಬೋದು, ಇನ್ನೊಂದು ಅದರಲ್ಲಿ ದೇ ರಿಯಲಿ ಎಂಜಾಯ್ ಈ ಜುಂಬಾ ಕ್ಲಾಸಸ್ ಆ ಥರದ್ದೆಲ್ಲನೂ. ಸೊ ಹಾಗಾಗಿ ಯೋಗ ಏನಕ್ಕೆ ಮಾಡಬೇಕು ಅನ್ನೋದೊಂದು ಆಟಿಟ್ಯೂಡ್ ಬಂದ್ಬಿಡುತ್ತೆ. ಎಸ್ಪೆಷಲಿ ಟೀನೇಜ್ ಮಕ್ಕಳಿಗೆ ಹೇಳೋ ಮಾತು ಕೇಳೋದಕ್ಕೂ ಸ್ವಲ್ಪ ಕಷ್ಟ ಇರೋದ್ರಿಂದ ಇಟ್ ಬಿಕಮ್ಸ್ ಲೈಕ್ ಅ ಚಾಲೆಂಜ್ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನಕ್ಕೆ ಯೋಗ ಮಾಡಬೇಕು ಇನ್ಸ್ಟೆಡ್ ಆಫ್ ದಟ್ ಅಲ್ಲ. ಆದ್ರೆ ಯೋಗ ಶುಡ್ ಬಿ ಕಂಪಲ್ಸರಿ, ಮಿಕ್ಕಿರೋದು ಶುಡ್ ಬಿ ಆಪ್ಷನಲ್. ಆ ಥರ ಅವರಿಗೆ ಯಾವ ರೀತಿ ಹೇಳಬೇಕು ಅನ್ನೋದೇ ಒಂದು ಸ್ವಲ್ಪ ಕಷ್ಟ ಆಗೋಗುತ್ತೆ ಪೇರೆಂಟ್ಸ್ಗೆ, ಯಾಕೆಂದ್ರೆ ನಾವು ಅಷ್ಟೊಂದು ಡೀಪ್ ಆಗಿ ತಿಳ್ಕೊಂಡಿರೋದಿಲ್ಲ. ಸೊ ಮುನೀಶನ್, ನೀವು ಹೇಳ್ಬೇಕಾದ್ರೆ ಟೀನೇಜರ್ನ ಯಾರನ್ನಾರು ಒಪ್ಪಿಸ್ಬೇಕಾದ್ರೆ ನೀವೇನ್ ಹೇಳ್ತೀರಾ? ಟೀನೇಜರ್ಸ್ಗೆ ಒಪ್ಪಿಸ್ಬೇಕು ಅಂದ್ರೆ ಫಸ್ಟ್ ಅವ್ರ ಮನೆಯಲ್ಲಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು. ಅವ್ರ ಪೇರೆಂಟ್ಸ್ ಅಂದ್ರೆ ಇವಾಗ ಓಕೆ ಎಲ್ಲರಿಗೂ
ಈ ಬೇರೆ ವೆಸ್ಟರ್ನೈಸ್ಡ್ ಆಕ್ಟಿವಿಟೀಸ್ ಮೇಲೆ ತುಂಬಾ ಇಂಟ್ರೆಸ್ಟ್. ಒಂದು ಅದೇ ಯಾವ್ದೇ ಒಂದು ಮ್ಯೂಸಿಕ್ ಆಗ್ಲಿ, ಡಾನ್ಸ್ ಫಾರ್ಮ್ಸ್ ಆಗ್ಲಿ, ಎಲ್ಲಾನು ವೆಸ್ಟರ್ನೈಸ್ಡ್ ಇದು ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಮನೆಯಲ್ಲಿ ಸ್ಟಾರ್ಟ್ ಆಗ್ಬೇಕು. ಪೇರೆಂಟ್ಸ್ ಆಗಿ ಅವ್ರಿಗೆ ಓಕೆ ಈ ತರ ಇದೆ ಅನ್ನೋದು ಒಂದು ಥಾಟ್ ಅವ್ರ ತಲೆಯಲ್ಲಿ ಹಾಕಿ ಜಸ್ಟ್ ಅವ್ರನ್ನ, ಇವಾಗ ನಾ ಹೇಳೋಗಿದೆ, ಇವಾಗ ನಮ್ಮ ಹತ್ರ ಕರ್ಕೊ ಬರ್ತಾರೆ ಅನ್ಕೊಳ್ಳಿ, ನಾವ್ ಹೇಳ್ತೀವಿ ಏನು ಯಾಕೆ ಮಾಡ್ಬೇಕು ಯೋಗ ಅನ್ನೋದಕ್ಕಿಂತ ಒಂದ್ಸರಿ ಮಾಡ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ, ಅದು ಏನ್ ಚೇಂಜಸ್ ಬರುತ್ತೆ ಅಂತ. ಇವಾಗ ನಾವು ಕ್ಲಾಸ್ ಮಾಡೋವಾಗೂನು ಟೀನೇಜರ್ಸಿಗೆ ಯೋಗ ಮಾಡೋವಾಗ ಅವರಿಗೆ ಸ್ಟೆಪ್ಸ್ ಹೇಳ್ತಾ ಇರ್ತೀವಿ, ನೆಕ್ಸ್ಟ್ ಈ ತರ ಮಾಡಿ, ಈ ತರ ಮಾಡಿ. ಆಮೇಲೆ ಪ್ರತಿಯೊಂದು ಆಸನದಲ್ಲೂನು ಆಸನ ಏನ್ ಕಲ್ಸತ್ತೆ ನಿಮ್ಗೆ, ಫಿಸಿಕಲಿ ನಿಮ್ಗೆ ಏನ್ ಕಲ್ಸತ್ತೆ. ಇವಾಗ ಫಿಸಿಕಲಿ ಒಂದ್ ಆಸನ ಮಾಡಿದ್ರೆ ಯಾವ ಬಾಡಿ ಪಾರ್ಟ್ ಗೆ ಅದು ಹೆಲ್ಪ್ ಆಗ್ತಾ ಇದೆ, ಯಾವ ಬಾಡಿ ಆರ್ಗನ್ ಅದು ಸ್ಟ್ರಾಂಗ್ ಮಾಡ್ತಾ ಇದೆ ಅನ್ನೋದ್ರ ಜೊತೆಗೆ ಮೆಂಟಲಿ ನೀವ್ ಆ ಪೋಸ್ ಅಲ್ಲಿ ಇದ್ದವಾಗ ನೀವೇನ್ ಕಲ್ತ್ಕೋಬೇಕು, ನೀವ್ ಅದರಿಂದ ಏನ್ ಎವ್ರಿ ಪೋಸು ಒಂದ್ ಹೇಳ್ಕೊಡತ್ತೆ ಏನೋ ಒಂದು. ಆ ಎವ್ರಿ ಪೋಸ್ ಅಲ್ಲೂ ನಾವೇನ್ ಕಲಿತಾ ಇದೀವಿ ಅಂತ ಹೇಳ್ಕೊಟ್ಟವಾಗ ಅವರೇ ರಿಯಲೈಸ್ ಆಗ್ತಾರೆ, ಅಯ್ಯೋ ಹೌದು ನಾವು ಈ ತರ ಮಾಡ್ಬೇಕು ಅನ್ನೋದನ್ನ. ಅವಾಗ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ. ನಾವು ಹೇಳೋದಕ್ಕಿಂತ ಒಂದ್ಸರಿ ಹೇಳ್ಬೋದು, ಈ ತರ ಮಾಡಿ ಈ ತರ ಎಲ್ಲ ಇರತ್ತೆ, ನೆಕ್ಸ್ಟ್ ನಿಮ್ ಲೈಫಿಗೆ ಒಂದು ಕ್ಲಾರಿಟಿ ಬರತ್ತೆ ಇದ್ರಿಂದ ಅಂತ ಹೇಳ್ಬೋದು. ಬಟ್ ಒಂದ್ಸರಿ ಮಾಡಿ ನೋಡಕ್ಕೆ ಒಂದು ಆಪ್ಷನ್ ಕೊಡ್ಬೇಕು ಅವರಿಗೆ. ಸೊ ಅವ್ರಿಗೆ ಹೌದು, ಈಗ ನೋಡ್ತಿರ್ತಾರೆ ಓಕೆ ಅದ್ ಮಜಾ ಸಿಗತ್ತೆ ಅಂತಾರೆ, ಬಟ್ ಯೋಗ ಸ್ವಲ್ಪ ಸ್ಲೋ ಪೇಸ್ಡ್ ಇರತ್ತೆ ಅಲ್ವಾ. ಸೊ ಅವರಿಗೆ ಅಯ್ಯೋ ನೋಡಕ್ಕೆ ಬೋರಿಂಗ್ ಅನ್ಸ್ಬೋದು, ಬಟ್ ಅವ್ರಿಗೊಂದು ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟವಾಗ ಡೆಫಿನೆಟ್ಲಿ ಅವ್ರು ಅದಕ್ಕೆ ಸ್ಟಿಕ್ ಆನ್ ಆಗ್ತಾರೆ. ಎಸ್ಪೆಷಲಿ ನೀವು ಅದಕ್ಕೆ ಅವ್ರಿಗೋಸ್ಕರ ಚೆನ್ನಾಗಿ ಡಿಸೈನ್ ಬೇರೆ ಮಾಡ್ತಾ ಇದ್ದೀರಾ ವಿತ್ ಲೈಕ್ ಫಾಸ್ಟ್ ಮೂವ್ಮೆಂಟ್ಸ್ ಅಂತ ಕೂಡ ಹೇಳಿದ್ರಿ. ಯೋಗೇಶ್ ನೀವೇನೋ ಹೇಳ್ತಾ ಇದ್ರಿ, ಹೇಳಿ. ರಶ್ಮಿ ಅವರೇ, ಇನ್ನೊಂದು ಮನುಷ್ಯ ಹೇಳಿದಾಗೆ ನಾವು ಮನೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ, ನಾವು ಈಗ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ಟೆಲ್ ದೆಮ್ ಮನೆಯಲ್ಲಿ ನೀವು ಬೇಸಿಕಲಿ ಒಂದು ಸಿಂಪಲ್ ಯೋಗನೋ ಮೆಡಿಟೇಷನ್ ಡೈಲಿ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರೆ, ಏನೋ ಮೆಡಿಟೇಷನ್ ಮಾಡ್ತಾ ಇದ್ರೆ, ಮಕ್ಕಳು ಕೇಳ್ತಾರೆ ನೀನ್ ಏನ್ ಮಾಡ್ತಿದ್ಯಾ, ಏನಕ್ಕೆ ಬೆನಿಫಿಟ್ ಅಂತ. ಸೊ ಇದು ಬಾರಪ್ಪ ಈ ತರ ಒಂದು ಕ್ಲಾಸ್ ಇದೆ, ಇದು ಹಿಂಗಿದ್ರೆ ಯೋಗ ಕಲ್ತ್ರೆ ನಿಂಗೆ ಈ ಬೆನಿಫಿಟ್ಸ್ ಅಂತ ಮನೇಲಿ ಹೇಳ್ಬೇಕು. ನೀವು ಈಗ ಬೇರೆ ಕ್ಲಾಸಸ್ ನಾನು ಮುಂಚೆನೆ ಹೇಳ್ದಾಗೆ, ಈಗ ಬೇರೆ ಕ್ಲಾಸಸ್ ತರ ನೀವು ಸುಮ್ಮನೆ ಈಗ ಬಿಲೋ 10 ಮಕ್ಕಳಿಗೆಲ್ಲ ಅಂದ್ರೆ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೋಗ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ಮಾಡ್ತಾರೆ ಬಿಕಾಸ್ ಆಫ್ ದಿ ಪೇರೆಂಟ್ಸ್ ಫೋರ್ಸ್. ಈಗ ನಾವು ಟೀನೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರ್ಬೇಕು, ಮೀನ್ಸ್ ಓಕೆ ಬೈ ದೆಮ್ ಸೆಲ್ಫ್, ಓಕೆ ನನಗೆ ಇದು ಚೆನ್ನಾಗಿದೆ, ಇದು ನಾನು ಮಾಡಬೇಕು. ಸೊ ಫಸ್ಟ್ 2 ಕ್ಲಾಸಸ್ 3 ಕ್ಲಾಸಸ್ ವಿ ನೀಡ್ ಟು ಟೆಲ್ ದೆಮ್ ವಾಟ್ ಇಟ್ ಈಸ್. ಬಿಕಾಸ್ ನಾವು ನಮ್ಮ ದೇಶದಿಂದ ಬಂದು ಇಲ್ಲಿ ನೆಲೆಸೋದ್ರಿಂದ ನಮ್ಗೆ ಅದು ಅವ್ರಿಗೆ ಆ ಟಚ್ ಇರಲ್ಲ ಯೋಗ ಅಂದ್ರೆ ಏನು ಅಂತ. ನಾವು ಹೇಳಿಲ್ಲ ಅಂದ್ರೆ, ನಾವು ಕ್ರಿಯೇಟ್ ಮಾಡಲಿಲ್ಲ ಅಂದ್ರೆ ಮಕ್ಕಳು ಕಲಿಯೋದಿಲ್ಲ. ಯಾಕೆ ಬೇರೆ ನಾವು ಹೆಂಗೆ ಎಲ್ಲದಕ್ಕೂ ಫೋರ್ಸ್ ಮಾಡ್ತೀವಿ, ಈಗ 11+ ಆಗಲಿ ಆ ಟ್ಯೂಷನ್ಗೆ ಹೋಗೋ, ಅದಕ್ಕೂ ಕರಾಟೆಗೆ ಹೋಗೋ, ಇದಕ್ಕೆ ಕುಂಗ್ಫುಗೆ ಹೋಗೋ, ಬಾಲಿವುಡ್ಗೆ ಹೋಗೋ, ಅದೇ ತರ ದ ಪೇರೆಂಟ್ಸ್ ಶುಡ್ ಎಂಕರೇಜ್ ದ ಕಿಡ್ಸ್, ಕಮ್ ಅಂಡ್ ಸಿ ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಕಂಟಿನ್ಯೂ ಅಂತ ದೇ ಶುಡ್ ಬಿ ದ. ಅದ್ರಲ್ಲೆಲ್ಲ ಐ ಥಿಂಕ್ ಮಕ್ಕಳನ್ನ ಮಾತ್ರ ಬಲವಂತ ಮಾಡಿದ್ರೆ ನಡೆಯುತ್ತೇನೋ, ಆದ್ರೆ ಯೋಗದಲ್ಲಿ ಅವರು ಇನ್ವಾಲ್ವ್ ಆಗ್ಬೇಕು, ಪೇರೆಂಟ್ಸ್. ಎಲ್ಲ ಲೈಕ್ ಒಂದು ಕಲಿಕೆಯ ಮೂಲ ಏನಿದೆ, ಲೈಕ್ ಮನೆಯಿಂದಾನೇ ಶುರು ಆಗತ್ತೆ ಅಂತ ಕ್ಲಾಸಸ್ ಅಥವಾ ಒಂದು ಲೆಸನ್, ಅದಕ್ಕೊಂದು ಮಾದರಿ ಆಗಿರ್ಬೇಕು ಪೇರೆಂಟ್ಸು ಅಂತ ಇಬ್ರು ಮನೀಷಾನು ಹೇಳ್ತಾ ಇದಾರೆ, ಯೋಗೇಶ್ ಕೂಡ ಹೇಳ್ತಾ ಇದಾರೆ. ಅಂಡ್ ಇನ್ನೊಂದು ಮನೀಷಾ ಹೇಳುವಾಗ ನನ್ಗೆ ಅನ್ಸಿದ್ದು, ರುಚಿ ತೋರಿಸ್ಬೇಕು ಮಕ್ಕಳಿಗೆ ಅಂದಾಗ ನನ್ನ ಎಕ್ಸ್ಪೀರಿಯನ್ಸ್ ನನ್ಗೆ ಜ್ಞಾಪಕ ಬಂತು. ಯಾಕೆಂದ್ರೆ ನನ್ನನ್ನ ಒಂದು ಲೈಕ್ ಮಾಡೆಲ್ ತರ ಇಟ್ಕೊಂಡು ನಮ್ಮ ಟೀಚರ್ ಕಾಲಿಟ್ಟು ಲೈಕ್ ಬೆನ್ ಮೇಲೆ ಅವ್ರಿಗೆ ಯಾವ ರೀತಿ ಬೇಕೋ ಹಂಗೆ ಬೆಂಡ್ ಮಾಡಿ ತೋರ್ಸೋರು. ಆಕ್ಚುಲಿ ಅವಾಗ ಅಯ್ಯೋ ಕೋಪ ಬಂದ್ರು ಅಂದ್ರೆ ಆ ಏಜ್ ಅಲ್ಲಿ, ಬಿಕಾಸ್ ಏನ್ ಮಾಡ್ತಿದಾರೆ ಅಂತ ಐಡಿಯಾ ಇರ್ತಾ ಇರ್ಲಿಲ್ಲಲ್ಲ. ಬಟ್ ಅದ್ರದ್ದು ನೆಕ್ಸ್ಟ್ ಆ ಯೋಗಾಸನದಲ್ಲಿದ್ದಾಗ ಆಗ್ತಾ ಇದ್ದಿದ್ದು ಒಂದು ಫೀಲಿಂಗ್ ಇರಬಹುದು, ಅದರಿಂದ ಬರ್ತಾ ಇದ್ದಿದ್ದು ಒಂದು ಬೆನಿಫಿಟ್ ಇರ್ಬೋದು ಏನೋ, ಮೇ ಬಿ ಲೈಕ್ ಒಳಗಡೆಯಿಂದಾನೇ ಲೈಕ್ ಯು ಫೀಲ್ ದಟ್ ಹ್ಯಾಪಿನೆಸ್. ಆಬ್ವಿಯಸ್ಲಿ ಲೈಕ್ ಇಟ್ ರಿಲೀಸಸ್ ಸಮ್ ಕೆಮಿಕಲ್ಸ್ ದಟ್ ಮೇಕ್ ಯು ಹ್ಯಾಪಿ ಆಸ್ ವೆಲ್, ಆಲ್ ದ ಎಕ್ಸಸೈಸ್ ಡು. ಸೊ ಹಂಗೇನೆ ಒಂದು ಖುಷಿ ಆಗೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲ ಐ ವುಡ್ ಬಿ ಲುಕಿಂಗ್ ಫಾರ್ವರ್ಡ್, ನನ್ನನ್ನು ಇವತ್ತು ಸೆಲೆಕ್ಟ್ ಮಾಡ್ತಾರಾ, ನನ್ನ ಜೊತೆಗೆ ಲೈಕ್ ನನ್ನನ್ನ ಪರ್ಫೆಕ್ಟ್ ಮಾಡ್ತಾರಾ, ಅಥವಾ ನಾನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅಂತ ತೋರಿಸ್ತಾರಾ ಅಂತ ಒಂದು ಐ ಯೂಸ್ ಟು ಲುಕ್ ಫಾರ್ವರ್ಡ್. ಸೊ ಅದು ತುಂಬಾ ಇಂಪಾರ್ಟೆಂಟ್, ಮಕ್ಕಳಿಗೆ ಒಂದು ರುಚಿ ತೋರಿಸಲೇಬೇಕು. ಸೊ ಕ್ಲಾಸ್ ಕರ್ಕೊಂಡು ಹೋಗಿ ಅವ್ರಿಗೆ ಸ್ವತಃ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಲೈಕ್ ಆಸ್ ಯೂಶುವಲ್ ಯೋಗ ಬಗ್ಗೆ ಮಾತಾಡ್ತಾ ಇದ್ರೆ ವಿ ಕ್ಯಾನ್ ಕಂಟಿನ್ಯೂ ಟಾಕಿಂಗ್ ಫಾರ್ ಏಜಸ್ ಅಂಡ್ ಏಜಸ್. ಆದ್ರೆ ಇವಾಗ ಒಂದು ಪುಟಾಣಿ ಬ್ರೇಕ್ ತಗೊಳ್ಳೋ ಟೈಮ್ ಬಂದಿದೆ ಕೇಳುಗರೆ. ಸೊ ಇವಾಗ ಒಂದು ಪುಟ್ಟ ಬ್ರೇಕು, ಮತ್ತೆ ಸಿಗ್ತೀವಿ. ನಾವೆಲ್ಲರೂ ನಿಮ್ಗೆ ಎಲ್ಲೂ ಹೋಗ್ದಲೇ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.
ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ಮ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@namradio.com. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೆಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ ಅಜಯ್ ಗಿರೀಶ್. ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವರೆಟ್ ರಶ್ಮಿ ಹಾಗೂ ಇವತ್ತಿನ ನಮ್ಮ ಸುಯೋಗದ ಅತಿಥಿಗಳು ಮೋನಿಶಾ ಹಾಗೂ ಯೋಗೇಶ್ ಹುಲಿಗೌಡ. ಮೋನಿಶಾ, ನಾವು ಬ್ರೇಕ್ ಹೋಗೋ ಮುಂಚೆ ಮಾತಾಡ್ತಾ ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡಿದ್ವಿ, ಯೋಗ ಬಗ್ಗೆ ಮಾತಾಡಿದ್ವಿ, ವೇರಿಯಸ್ ಯೋಗ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಿದ್ವಿ, ಬೆನಿಫಿಟ್ಸ್ ಬಗ್ಗೆ ಮಾತಾಡಿದ್ವಿ. ಒಂದು ನಾನು ಕೇಳೋದು ಆಸ್ ಅ ಲೈಕ್, ಈ ನೀವು ನಡೆಸ್ತಾ ಇರುವಂತ ಈ ಕಾರ್ಯಕ್ರಮದಲ್ಲಿ ಏನಾದ್ರೂ ಏಜ್ ಸ್ಪೆಸಿಫಿಕ್ ಆಗಿ ಅಥವಾ ಪ್ರಾಬ್ಲಮ್ ಸ್ಪೆಸಿಫಿಕ್ ಆಗಿ ನೀವೇನಾದ್ರೂ ಸೆಷನ್ಸ್ ಮಾಡೋ ಪ್ಲಾನಿಂಗ್ ಏನಾದ್ರೂ ಇದೆಯಾ, ಅಥವಾ ಆಲ್ರೆಡಿ ಇಟ್ ಇಸ್ ನೀವು ಅದನ್ನ ಮಾಡ್ತಾ ಇದ್ದೀರಾ? ವೆನ್ ಐ ಸೇ ದಟ್, ಲೈಕ್ ನನಗೆ ಪರ್ಸನಲ್ ಆಗಿ ಐ ಹ್ಯಾವ್ ಗೋಟ್ ಲೋಗೋ ಸ್ಲಿಪ್ ಡಿಸ್ಕ್ ತೊಂದರೆ ಇದ್ದು, ನನಗೆ ಬ್ಯಾಕ್ ಇಶ್ಯೂಸ್ ಇದೆ, ನನಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಮಾಡೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ. ಹಾಗೆ ಸುಮಾರು ಜನ ಪ್ರೆಗ್ನೆಂಟ್ ವಿಮನ್ ಇರ್ಬೋದು, ಅವ್ರಗಳಿಗೆ ಯೋಗ ಇಂದ ಇರುವಂತ ಬೆನಿಫಿಟ್, ಬಟ್ ಸ್ಟಿಲ್ ದೇರ್ ಆರ್ ಸರ್ಟನ್ ಸ್ಪೆಸಿಫಿಕ್ ಯೋಗ ಫಾರ್ ದೆಮ್. ಅಥವಾ ಕೆಲವೊಂದು ಸ್ಪೆಸಿಫಿಕ್ ಏಜ್ ಗ್ರೂಪ್ನವರಿಗೆ ತುಂಬಾ ಸ್ಟ್ರೆಚಸ್ ಇಲ್ಲ, ಬಟ್ ಜಸ್ಟ್ ಪ್ರಾಣಾಯಾಮ ಅಥವಾ ಬ್ರೀದಿಂಗ್ ಎಕ್ಸರ್ಸೈಸಸ್ ಇರ್ಬೋದು. ಈ ರೀತಿ ಸ್ಪೆಸಿಫಿಕ್ ಕೇಟರ್ ಮಾಡೋದು ಅಂತ ಏನಾದ್ರೂ ಪ್ಲಾನ್ಸ್ ಇದೆಯಾ ನಿಮ್ಮಲ್ಲಿ, ಅಥವಾ ಆಲ್ರೆಡಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದೀರಾ? ಆಕ್ಚುಲಿ ಗಿರೀಶ್ ಅವರೇ, ನಾವು ಎವ್ರಿ ಕ್ಲಾಸ್ ಅಲ್ಲೂ ನಾವು ಫಸ್ಟೇ ಕೇಳ್ತೀವಿ ಅವ್ರಿಗೆ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ. ಇವಾಗ ನೀವ್ ಹೇಳಿದ್ರಿ, ಇವಾಗ ಏನೋ ಕೆಲವ್ರಿಗೆ ಲೋವರ್ ಬ್ಯಾಕ್ ಪೇನ್ ಇರುತ್ತೆ, ಕೆಲವ್ರಿಗೆ ಏನೋ ಈ ಸಿಯಾಟಿಕಾ ಪೇನ್ ಆ ತರ ಎಲ್ಲ ಇರುತ್ತೆ. ಸೊ ಅವ್ರಿಗೆ ಫಸ್ಟೇ ಕೇಳಿ ನಾವು ತಿಳ್ಕೊತೀವಿ ಏನಿದೆ ನಿಮ್ದು ಪ್ರೀ ಎಕ್ಸಿಸ್ಟಿಂಗ್ ಮೆಡಿಕಲ್ ಕಂಡೀಷನ್ಸ್ ಅಂತ. ಅದ್ರ ಪ್ರಕಾರವಾಗಿ ಕೆಲವೊಂದು ಆಸನಗಳನ್ನ ಅವರು ಮಾಡಬಾರ್ದು ಅಂತ ಇರುತ್ತೆ, ಇನ್ ಕೆಲವೊಂದನ್ನ ಅವ್ರು ತುಂಬಾ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದನ್ನ ಎವ್ರಿ ಕ್ಲಾಸ್ ನಾವು ಗ್ರೂಪ್ ಕ್ಲಾಸ್ ಅಲ್ಲಾಗ್ಲಿ ಸ್ಪೆಸಿಫೈ ಮಾಡ್ತೀವಿ. ಓಕೆ, ನೀವ್ ಇದನ್ನ ಮಾಡಬೇಡಿ, ಇದನ್ ಬಿಟ್ಟು ಬೇರೆ ಇನ್ನೇನಾದ್ರೂ ಮಾಡಿ ಅಂತ ಅವರಿಗೆ ಕೊಡ್ತೀವಿ, ಬೇರೆ ಆಸನ ಮಾಡಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ಗಾಗ್ಲಿ ಏಜ್ ಸ್ಪೆಸಿಫಿಕ್ ಅಂತ ಏನಿಲ್ಲ, ಎಲ್ಲರಿಗೂ ಮಾಡ್ತೀವಿ. ಬಟ್ ತುಂಬಾ ಏಜ್ ಇರೋರಿಗೆ ಅವ್ರಿಗೆ ಸೆಪರೇಟ್ ಆಗಿ ಕ್ಲಾಸ್ ತಗೊಳ್ಳೋದು ಬೆಟರ್, ಬಿಕಾಸ್ ಅವರಿಗೆ ಈ ಅಡಲ್ಟ್ಸ್ ಜೊತೆ ಅಂದ್ರೆ ಯಂಗ್ಸ್ಟರ್ಸ್ ಜೊತೆ ಸ್ವಲ್ಪ ಕೋಪ್ ಅಪ್ ಮಾಡೋದು ಕಷ್ಟ ಆಗತ್ತೆ. ಸೊ ಅವ್ರಿಗೆ ಸೆಪರೇಟ್ ಆಗಿ ಮಾಡ್ತೀವಿ. ಅದೇ ರೀತಿ ಅಂತವ್ರಿಗೆಲ್ಲ ಸ್ವಲ್ಪ ಪ್ರೈವೇಟ್ ಕ್ಲಾಸಸ್ ಜಾಸ್ತಿ ಮಾಡ್ತೀವಿ ನಾವು, ಬಿಕಾಸ್ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅವರಿಗೆ ಅಂತಾನೆ ಡಿಸೈನ್ ಮಾಡಿ ಕಸ್ಟಮೈಸ್ ಮಾಡಿ ಕೊಡ್ಬೋದಲ್ವಾ. ಹೌದು. ಆಮೇಲೆ ಈ ಪ್ರೆಗ್ನೆಂಟ್ ಅಂಡ್ ಪೋಸ್ಟ್ ಡೆಲಿವರಿ ಅವರಿಗೆಲ್ಲ ಆಕ್ಚುಲ್ ಆಗಿ ನೆಕ್ಸ್ಟ್ ಪ್ಲಾನ್ಸ್ ಇದೆ ಅವರಿಗೆ ಸೆಪರೇಟ್ ಮಾಡೋದಕ್ಕೆ. ಆಸ್ ಆಫ್ ನಾವ್ ಇವಾಗ ಪ್ರಿನೇಟಲ್ ಪೋಸ್ಟ್ ನೆಟಲ್ ಯೋಗ ಅಂತ ಬರುತ್ತೆ. ಸೊ ಅದು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ. ಸೊ ಅದ್ರ ಜೊತೆಗೆ ಬೈ ಎನಿ ಚಾನ್ಸ್ ಯಾರಿಗಾದ್ರೂ ಒನ್ ಸೆಷನ್ಸ್ ಬೇಕು ಅಂದ್ರೆ, ಜಸ್ಟ್ ಬಿಕಾಸ್ ಕೆಲವೊಂದ್ ಸರ್ತಿ ಸ್ಕೆಡ್ಯೂಲ್ ವರ್ಕೌಟ್ ಆಗೋದಿಲ್ಲ ಕೆಲವೊಬ್ರಿಗೆ, ಅಥವಾ ಈಗ ನನ್ನ ಫ್ಯಾಮಿಲಿ ಒಟ್ಟಿಗೆ ನಾವು ಕಲಿಬೇಕು ಅಂತ ಇದೀವಿ, ಸೊ ಒನ್ ಸೆಷನ್ ತಗೊಳಕ್ ಸಾಧ್ಯನಾ? ಈ ತರ ಏನಾದ್ರು ಅದೇನಾದ್ರೂ ಪ್ಲಾನಿಂಗ್ ಅಲ್ಲಿ ಇದೆಯಾ ನಿಮ್ಗೆ? ಹೌದು, ಡೆಫಿನೆಟ್ಲಿ ನಾವು ಆಲ್ರೆಡಿ ಒನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀವಿ. ಸೊ ಇಟ್ ಡಿಪೆಂಡ್ಸ್, ಅವ್ರಿಗೂ ನಮಗೂ ಒಂದು ಫ್ಲೆಕ್ಸಿಬಲ್ ಟೈಮ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದರ್ ನಾವು ಅವ್ರ ಮನೆಗೆ ಹೋಗ್ತೀವಿ ಅಥವಾ ಅವ್ರ ನಮ್ಮ ಮನೆಗೆ, ಇಟ್ ಡಿಪೆಂಡ್ಸ್ ಅವರ ಫ್ಲೆಕ್ಸಿಬಿಲಿಟಿ ಮೇಲೆ. ಒನ್ ಅಂಡ್ ಇನ್ ಕೇಸ್ ಅವ್ರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ನಾವೇ ಅವ್ರ ಮನೆಗೆ ಹೋಗ್ತೀವಿ ಅವಾಗ. ಸೊ ನಾವು ಬೇಸಿಕ್ಲಿ ಅವರಿಗೆ ಫ್ಲೆಕ್ಸಿಬಿಲಿಟಿ ಕೊಡ್ತಾ ಇದೀವಿ, ಲೈಕ್ ನಿಮ್ಗೆ ಯಾವ ಟೈಮ್ ಅಲ್ಲಿ ಬೇಕು ಅನ್ನೋ ತರ. ಸೊ ಒನ್ ಕ್ಲಾಸಸ್ ಆಕ್ಚುಲಿ ತುಂಬಾ ನಡೀತದೆ. ಆಕ್ಚುಲಿ ತುಂಬಾ ಜನ ಇಷ್ಟ ಪಡ್ತಾ ಇದಾರೆ ಒನ್ ಬಿಕಾಸ್ ಫುಲ್ ಫೋಕಸ್ ಅವ್ರ ಮೇಲೆನೆ ಇರುತ್ತೆ ಅಲ್ವಾ. ಸೊ ಆಕ್ಚುಲಿ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ಒನ್ ಕ್ಲಾಸಸ್ ಅಲ್ಲಿ. ಸೊ ವೆರಿ ನೈಸ್. ಸೊ ಇದನ್ನೆಲ್ಲಾನು ಈ ಸರ್ವಿಸಸ್ ನ ಅವೈಲ್ ಮಾಡ್ಬೇಕು ಅಥವಾ ನಿಮ್ಮ ಹತ್ರ ಯೋಗ ಕಲಿಬೇಕು ಅಂತಂದ್ರೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನ? ಇಟ್ಸ್ ಅ ಕ್ವೆಶ್ಚನ್ ಫಾರ್ ಬೋತ್ ಯೋಗೇಶ್ ಅಂಡ್ ಮೋನಿಶಾ. ಏನಾದ್ರೂ ವೆಬ್ಸೈಟ್ ಇದೆಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಪೇಜ್ ಆಗಿರ್ಬೋದು, ಇನ್ಸ್ಟಾ ಹ್ಯಾಂಡಲ್ಸ್ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ತೀರಾ? ಥ್ಯಾಂಕ್ ಯು ಗಿರೀಶ್. ಎಸ್, ಹೌದು, ನಮ್ಮದು ಶಿವಾಗ ಅಂದರೆ ಈಗಿನ ಡಿಜಿಟಲ್ ವರ್ಲ್ಡಲ್ಲಿ ವಿತೌಟ್ ಡಿಜಿಟಲ್ ಪ್ರೆಸೆನ್ಸ್ ನಥಿಂಗ್ ವಿಲ್ ವರ್ಕ್. ಸೊ ವಿ ಹ್ಯಾವ್ ಎ ವೆಬ್ಸೈಟ್, ಇಟ್ಸ್ ಕಾಲ್ಡ್ www.sivyogaltd.co.uk. ಅಲ್ಲಿ ಫುಲ್ಲು ನಮ್ಮ ಕ್ಲಾಸಸ್ದು ಫುಲ್ಲು ಡೀಟೇಲ್ಸ್ ಇದೆ, ಕ್ಲಾಸಸ್ದು ಟೀಚರ್ ಸರ್ಟಿಫಿಕೇಷನ್ಸು ಮತ್ತು ಎಲ್ಲ ನಮ್ಮ ಏಮು ವಾಟ್ ವಿ ನೋ ಇದೇನೆ. ಆಮೇಲೆ ಫೇಸ್ಬುಕ್ಕಲ್ಲೂ ವಿ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಶಿವಯೋಗ ಅಂತ ಫೇಸ್ಬುಕ್ ಹ್ಯಾಂಡಲ್ ಇದೆ, ಮತ್ತು ಇನ್ಸ್ಟಾದಲ್ಲೂ ಹ್ಯಾಂಡಲ್ ಇದೆ.
ಸೊ ಆ್ಯಂಡ್ ಯೂಟ್ಯೂಬ್ ಚಾನಲ್ ಇದೆ. ಸೊ ಯು ಕ್ಯಾನ್ ಆಲ್ವೇಸ್ ಎವ್ರಿಥಿಂಗ್ ಇಫ್ ಯು ಸರ್ಚ್ ಲೈಕ್ ಯೋಗ ಯು ಕ್ಯಾನ್ ಫೈಂಡ್ ನಮ್ಮ ಹ್ಯಾಂಡಲ್ಸ್ ಮಾಡ್ಬೋದು. ಕಸ್ಟಮೈಸ್ ಆ ಥರ ಕ್ಲಾಸಸ್ ವಾಟ್ ವಿ ಹ್ಯಾವ್ ಪುಟ್ ಆಲ್ ದ ಡೀಟೇಲ್ಸ್ ವಿ ಹ್ಯಾವ್ ಟರ್ಮ್ ವೈಸ್ ಇದೆ, ಟರ್ಮ್ ವೈಸ್ ಬುಕ್ ಮಾಡ್ಬೋದು, ಮತ್ತು ಬಲ್ಕಾಗಿ 10 ಕ್ಲಾಸಸ್ಸು 5 ಕ್ಲಾಸಸ್ ಬುಕ್ ಮಾಡ್ಬೋದು, ಮತ್ತು ಇಂಡಿವಿಜುವಲ್ ಕ್ಲಾಸಸ್ ಬುಕ್ ಮಾಡ್ಬೋದು. ಸೊ ಆ್ಯಂಡ್ ಇಟ್ಸ್ ಆಲ್ಸೋ ಕಸ್ಟಮೈಸ್ಡ್. ಆಮೇಲೆ ವಿ ಹ್ಯಾವ್ ಎ ಸಿಬ್ಲಿಂಗ್ ಡಿಸ್ಕೌಂಟ್ ಇದೆ, ಮತ್ತು ಏನೋ ಸೀನಿಯರ್ ಸಿಟಿಸನ್ ಡಿಸ್ಕೌಂಟ್ ಇದೆ, ಮತ್ತು ಇಫ್ ಯು ಆರ್ ಡೂಯಿಂಗ್ ಎ ಫ್ಯಾಮಿಲಿ ಡಿಸ್ಕೌಂಟ್ ಇದೆ, ಇಫ್ ಯು ಆರ್ ಡೂಯಿಂಗ್ ಟುಗೆದರ್ ಫ್ಯಾಮಿಲಿ ಡಿಸ್ಕೌಂಟ್ಸ್ ಇದೆ. ಆ್ಯಂಡ್ ಆಲ್ಸೋ ಆಲ್ ದೀಸ್ ಪ್ರೈಸಸ್ ಆರ್ ಓನ್ಲಿ ಫಾರ್ ದಿ ಬೇಸ್, ಸೊ ಓನ್ಲಿ ಫಾರ್ ದಿ ಬೇಸ್. ದೆನ್ ವಿ ವಿಲ್ ಟಾಕ್ ಟು ಈಚ್ ಇಂಡಿವಿಜುವಲ್ ಹೌ ದೇ ನೀಡ್ ಆ್ಯಂಡ್ ವಾಟ್ ದೇ ನೀಡ್, ಆ್ಯಂಡ್ ಬೆಸ್ಟ್ ಆನ್ ದಟ್ ವಿ ಕಸ್ಟಮೈಸ್ ದರ್ ಪ್ಯಾಕೇಜ್ ಕೂಡ, ಕಸ್ಟಮೈಸ್ ಪ್ಯಾಕೇಜ್ ಕೂಡ ಮಾಡಿಕೊಡ್ತೀವಿ. ಸೊ ಆ್ಯಂಡ್ ಸಿ ಇಲ್ಲಿ ಮೇಜರ್ ಏಮ್ ಆಸ್ yoga we need to make it as we need to run it as a commercial also, but major aim is to be in a community has to get improved in this. ನಮ್ಮ ಮೇಜರ್ ಏನಂದರೆ ನಮ್ಮ ಸರೌಂಡಿಂಗ್ ಇರೋ ಕಮ್ಯುನಿಟಿ we need to get spread about yoga, and also we should benefit in the both the ways. That's the major aim of the yoga ನಮ್ಮದು. ಹೌದು. ಸೊ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇರುವಂತ ಕಾರ್ಯಕ್ರಮ ಡೆಫಿನೆಟ್ಲಿ ಇದು ನೂರಾರು ಜನ ಅಲ್ಲ, ಸಾವಿರಾರು ಜನಕ್ಕೆ ತಲುಪಿ ಅವ್ರೆಲ್ರೂ ಬೆನಿಫಿಟ್ ಆಗ್ಲಿ, ಅವ್ರೆಲ್ರಿಗೂ ಇದರಿಂದ ಉಪಯೋಗ ಆಗ್ಲಿ ಅಂತ ನಾವು ಕೂಡ ಆಶ್ರಯಿಸ್ತೀವಿ. ಹಾಗೂ ನೀವು ಹೇಳಿದಂತ ಡೀಟೇಲ್ ವೆಬ್ಸೈಟ್ ಎಲ್ಲ ಕಡೆ, ಸೊ ನೀವು ಆ ವೆಬ್ಸೈಟ್ ನ ದಯವಿಟ್ಟು ಮತ್ತೊಂದ್ಸರ್ತಿ ರಿಪೀಟ್ ಮಾಡ್ತೀರಾ ಯೋಗೇಶ್? Sure Girish, it's www.suyogaltd.co.uk. ಓಕೆ, ಸೊ ಸುಯೋಗ LTD.co.uk ಗೆ ಹೋದ್ರೆ ನಮಗೆ ಅಲ್ಲಿ ಇರುವಂತ ಪ್ರತಿಯೊಂದು ಸರ್ವಿಸಸ್ ಬಗ್ಗೆ ತಿಳಿಯತ್ತೆ, ನೀವು ಮಾಡ್ತಿರುವಂತ ಕಾರ್ಯಕ್ರಮಗಳು, ಹಾಗೂ ಫ್ಯೂಚರ್ ನಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡುವಂತ ಎನಿ ಆಫರ್ಸ್ ಇರ್ಬೋದು ಅಥವಾ ಯಾವ್ದಾದ್ರು ಕೋರ್ಸಸ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲಾನು ಅಪ್ಡೇಟ್ಸ್ ಸಿಗತ್ತೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಲಿಸ್ನರ್ಸ್ಗೆ ಇದೊಂದು ಉತ್ತಮವಾದಂತ ಒಂದು ಇನಿಷಿಯೇಟಿವ್ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರ ಜೊತೆಗೆ ಅದ್ರ ಬೆನಿಫಿಟ್ಸ್ ನ ಹೇಳಿದಂತ ಮೋನಿಶಾ ಹಾಗೂ ಯೋಗೇಶ್ ಅವ್ರಿಗೆ ನಾವು ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಬೋತ್ ಆಫ್ ಯು. ಧನ್ಯವಾದ ಗಿರೀಶ್. ಥ್ಯಾಂಕ್ ಯು ಗಿರೀಶ್ ಅವರೇ, ನಮ್ ಸುಯೋಗನ ಎಲ್ಲರಿಗೂ ರೀಚ್ ಆಗೋ ಹಂಗ್ ಮಾಡಿದಕ್ಕೆ. ಇದೊಂದು ಯೋಗ ಅನ್ನೋದು ಒಂದು ಸಾಧನೆ, ಅದಕ್ಕೆ ನಮ್ದು ಪೇಜಸ್, ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ಸುಯೋಗ ಸಾಧನೆ ಅಂತ ಇರುತ್ತೆ. ಸೊ ಯೋಗ ಅಂದ್ರೆ ಒಂದು ಸಾಧನೆ, ಆ ಸುಯೋಗ ಸಾಧನೆಗೆ ಎಲ್ಲರಿಗೂ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್, ತುಂಬಾ ಚೆನ್ನಾಗಿದೆ ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹೆಸರು. ಡೆಫಿನೆಟ್ಲಿ ಈ ಸಾಧನೆನಲ್ಲಿ ಆದಷ್ಟು ನಮ್ಮ ಎಲ್ಲ ಕನ್ನಡಿಗರಷ್ಟೇ ಅಲ್ಲ, ಪ್ರತಿಯೊಬ್ರು ಯಾರ್ಯಾರಿಗೆ ಯೋಗ ಬಗ್ಗೆ ಒಂದು ಅಭಿಮಾನ ಇದೆ ಅಥವಾ ಅದನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇದೆ, ಅವರೆಲ್ಲರೂ ಒಂದು ಕೈ ಜೋಡಿಸ್ತೀವಿ ಅಂತ ನಾವು ಭರವಸೆ ಕೊಡ್ತಾ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನಮ್ಮ ಲಿಸ್ನರ್ಸ್ಗೆ ಹೇಳ್ತಾ ಇರೋದು ಇಷ್ಟೇನೆ, ಇವತ್ತಿನ ಕಾರ್ಯಕ್ರಮ ಬಹಳ ಇನ್ಫಾರ್ಮೇಟಿವ್ ಆಗಿತ್ತು. ಹಾಗೆ ಈ ಕಾರ್ಯಕ್ರಮದಿಂದ ನಿಮಗೆ ಬೇಕಾದಷ್ಟು ಬೆನಿಫಿಟ್ಸ್ ಖಂಡಿತ ಆಗತ್ತೆ ಅಂತ ಅನ್ಕೊಂಡಿದ್ದೀವಿ. ಆದಷ್ಟು ಬೇಗ ನೀವು ಹೋಗಿ ಸುಯೋಗ ವೆಬ್ಸೈಟ್ ಆಗ್ಲಿ ಅಥವಾ ಅವರ ಸುಯೋಗ ಸಾಧನೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಲ್ಲಿ ದಯವಿಟ್ಟು ಅವರನ್ನ ಚೆಕ್ ಮಾಡಿ, ಅವರ ಕಾರ್ಯಕ್ರಮದಿಂದ ನಿಮಗೆ ಬೆನಿಫಿಟ್ ಆಗೋದಿದ್ರೆ ದಯವಿಟ್ಟು ಎನ್ರೋಲ್ ಆಗಿ ಅಂತ ಹೇಳ್ತಾ ಒಂದು ಬ್ರೇಕ್ ತಗೋತಾ ಇದ್ದೀವಿ. ಈ ಬ್ರೇಕ್ ನಂತರ ಇವತ್ತಿನ ನಮ್ಮ ಒಂದು ಪುಟಾಣಿ ಏನು ಕಾರ್ಯಕ್ರಮ ತಗೊಂಡ್ ಬಂದು ನಮ್ಮನ್ನ ರಂಜಿಸ್ತಾ ಇದ್ದಾರೆ ನಮ್ಮ ಕನ್ನಡ ಕಲಿ ಸೆಗ್ಮೆಂಟ್ ನಲ್ಲಿ ಅಂತ ವೇಟ್ ಮಾಡ್ತಾ ನೀವು ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ವಿ ಆರ್ ಟೇಕಿಂಗ್ ಅ ಬ್ರೇಕ್ ನೌ. ನೀವು ಕೇಳ್ತಾ ಇರೋದು ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.